ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮತ್ತೆ ಬೀದರ್ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬೀದರಿಂದ ಪ್ರಾರಂಭ ಆಗಿದ್ದ ಕಾರಣಕ್ಕಾಗಿ ತಾವುಗಳು ಕೂಡ ಈ ಒಂದು ಏರ್ವೇಜಿನ ಸದುಪಯೋಗವನ್ನು ಪಡ್ಕೋಬೇಕನ್ನುವಂಥದ್ದನ್ನು ತಮ್ಮಲ್ಲಿ ಆಗ್ರಹವನ್ನು ಪಡ್ತೀನಿ. ನರೇಂದ್ರ ಮೋದಿಯವರ ದೇಶದ ಪ್ರಧಾನಮಂತ್ರಿಯಾಗಿ ಈ ಕ್ಷೇತ್ರದ ನಾನು ಸಂಸದನಾದ ಮೇಲೆ ಅನೇಕ ಯೋಜನೆಗಳು ಇತಿಹಾಸ ಸೃಷ್ಟಿಯಾಗುವ ರೀತಿಯಲ್ಲಿ ಯೋಜನೆಗಳನ್ನು ಕಾರ್ಯಗತಗೊಳಿಸಿದ್ದೇವೆ. ಇದೇ ಬೀದರ್ನಿಂದ 2008ರಲ್ಲಿ ಈ ಟರ್ಮಿನಲನ್ನು ನಿರ್ಮಾಣವಾಯಿತು. ಸುಮಾರು 1 ದಶಕಕ್ಕಿಂತ ಹೆಚ್ಚು ದಿನ ಅನೇಕ ಸರ್ಕಾರಗಳು ಬಂದು ಅನೇಕ ಜನಪ್ರತಿನಿಧಿಗಳು ಬಂದಿದ್ದರೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ 2014ರ ನಂತರ ಸತತವಾಗಿ ಇದ್ದ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಸತತ ನನ್ನ ಪ್ರಯತ್ನದ ಮುಖಾಂತರ 2020 ಫೆಬ್ರವರಿ 7ರಂದು ಬೀದರ ಜನತೆಯ ಇಚ್ಛೆಯಂತೆ ಅವತ್ತು ಪ್ರಾರಂಭವಾಯಿತು. ಅಷ್ಟೇ ಅಲ್ಲ, ಇದು ಒಂದೇ ಅಲ್ಲ, ಬೀದರ್ ಕಲಬುರಗಿ ರೈಲ್ವೆ ಲೈನು ಕೂಡ ಸುಮಾರು 2 ದಶಕಗಳಿಂದ ಮಂದಗತಿಯಲ್ಲಿ ಕಾರ್ಯವನ್ನು ನಡೀತಾ ಇತ್ತು. ಕೇವಲ 3 ವರ್ಷದಲ್ಲಿ ನಾನು ಸಂಸದನಾದ ಮೇಲೆ ಇತಿಹಾಸ ಸೃಷ್ಟಿ ಮಾಡುವ ರೀತಿಯಲ್ಲಿ ಕಲಬುರಗಿ ಬೀದರ್ ಲೈನನ್ನು ಸಂಪೂರ್ಣಗೊಳಿಸಿ ದೇಶದ ಘನವೆತ್ತ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಅಮೃತ ಹಸ್ತದಿಂದ ಲೋಕಾರ್ಪಣೆಯನ್ನು ಮಾಡಲಾಯಿತು. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೇ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸತತವಾಗಿ 6 ವರ್ಷದಿಂದ ರೈತರ ನೋಂದಣಿ ಮಾಡುವುದಾಗಲಿ ಮತ್ತು ಪರಿಹಾರ ಸಿಗೋದಾಗಲಿ ದೇಶದಲ್ಲಿಯೇ ನಂಬರ್ 1 ಇದೆ. ಅಷ್ಟೇ ಅಲ್ಲ, ಬೀದರ್ ಅವರ ರಾಷ್ಟ್ರೀಯ ಹೆದ್ದಾರಿ ನಾವು ಸಣ್ಣಗಿನ ಹಿಡಿದು ಅನೇಕ ಜನಪ್ರತಿನಿಧಿಗಳಾಗಿದ್ದರು, ಜಿಲ್ಲೆಯಲ್ಲಿ ಮಂತ್ರಿಗಳಾಗಿದ್ದರು, ಜನ ಮೆಮೊರಂಡಮ್ ಕೊಡ್ತಿದ್ರು, ಆದರೆ ಸ್ಪಂದನೆ ಆಗಿರಲಿಲ್ಲ. ಜನರ ಬೇಡಿಕೆಯನ್ನು ಈಡೇರಿಸುವುದರಲ್ಲಿ ಯಶಸ್ವಿ ಆಗಿದ್ದೀವಿ. ಅಷ್ಟೇ ಅಲ್ಲ, ಬೀದರ್ ನಾಂದೇಡ್ ರೈಲ್ವೆ ಹೊಸ ಮಾರ್ಗವನ್ನು ಕೂಡ ಸುಮಾರು 5-6 ದಶಕಗಳಿಂದ ಬೇಡಿಕೆ ಇತ್ತು ಕೂಡ ಆಗಿರಲಿಲ್ಲ. ಕಳೆದ 3 ವರ್ಷದ ಹಿಂದೆ ಆ ಒಂದು ನನ್ನ ಸತತ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಭಾರತ ಸರ್ಕಾರ ಅದಕ್ಕೂ ಕೂಡ ಮಂಜೂರಾತಿಯನ್ನು ಕೊಟ್ಟು ಬರುವಂಥ ದಿನಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭವಾಗ್ತದೆ. ಇವತ್ತಿನ ಈ ಒಂದು ಶುಭ ಘಳಿಗೆಗೆ ಪ್ರಾರಂಭ ಆಗಬೇಕಾದ್ರೆ ಬಹಳಷ್ಟು ಜನರಿಗೆ ಇದರ ಹಿಂದಿನ ಪ್ರಯತ್ನ ಗೊತ್ತಾಗೋದಿಲ್ಲ. ಅನೇಕ ರೀತಿಯಲ್ಲಿ ಕೇವಲ ಪ್ರಯತ್ನ ಅಲ್ಲ, ನಮ್ಮದೇ ಆದಂಥ ವ್ಯಕ್ತಿತ್ವದ ಪ್ರದರ್ಶನ ಕೂಡ ಅವಶ್ಯಕತೆ ಇರ್ತದೆ. ಹೀಗಾಗಿ ಇದ್ರ ಹಿಂದೆ ನಾ ಏನು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾಯಿದೆ. ಕಾರಣ, ಜನ ನನ್ನನ್ನು ಕೆಲಸ ಮಾಡಲಿಕ್ಕೆ ಕಳಿಸಿದ್ದಕ್ಕಾಗಿ ಬೀದರ ಜಿಲ್ಲೆಯಲ್ಲಿ ಹಿಂದೆ ಯಾರು ಎಷ್ಟು ಮಾಡಿದರು ಅನ್ನೋಂಥದ್ದನ್ನು ಅವ್ರ ಖಾತೆಯಲ್ಲಿದೆ. ಕಳೆದ 8 ವರ್ಷದಲ್ಲಿ ನಾನೇನು ಮಾಡಿದ್ದೀನಿ ಅನ್ನುವಂಥದ್ದು ನನ್ನ ಖಾತೆ ಯಾರು ಅಂದ್ರೆ ಜನರ ಭಾವನೆಗಳು ಮತ್ತು ಜನರ ಬಾಯಿನಿಂದ ಬಾಯಿಗೆ ಏನು ಮಾತಾಡ್ತಾರಲ್ಲ, ಖೂಬವರು MP ಆದಮೇಲೆ, ಕೇಂದ್ರದ ಮಂತ್ರಿ ಆದಮೇಲೆ ಯಾವ ಯಾವ ಯೋಜನೆಗಳು ಅಸಾಧ್ಯ ಅನ್ನುವಂಥದ್ದನ್ನು ಜನ ಮಾತಾಡ್ಕೊತಿತ್ತು, ಇವತ್ತು ಎಲ್ಲವೂ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಖೂಬವರು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾನು ಪತ್ರಿಕೆ ಮುಖಾಂತರವಾಗಲಿ ಅಥವಾ ಕಟೌಟ್ ಹಚ್ಕೊಂಡು ಮುಖಾಂತರ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಲಿ ಹೇಳುವಂಥ ಅವಶ್ಯಕತೆ 8 ವರ್ಷದಲ್ಲಿ ನನಗೆ ಬಿದ್ದಿಲ್ಲ. ಕಾರಣ, ಜನ ನಾನು ಏನು ಮಾಡ್ತೀನೋ, ಏನು ನುಡಿತೀನೋ,
ನುಡಿದಕ್ಕಿಂತ ಹೆಚ್ಚು ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ಜನ ಸ್ವತಃ ನನಗೆ 2ನೇ ಅವಧಿಗೆ 1ನೇ ಅವಧಿಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಆಯ್ಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಜನರ ನನ್ನ ಮೇಲಿರುವಂಥ ವಿಶ್ವಾಸ ಮತ್ತು ಭರವಸೆ, ನಾನು ಎಂದಿಗೂ ಅವರ ವಿಶ್ವಾಸಕ್ಕೆ, ಅವರ ನನ್ನ ಮೇಲೆ ಇಟ್ಟಿರುವಂಥ ಭರವಸೆಗೆ ಯಾವುದೇ ಕಾರಣಕ್ಕೆ ಕಳೆದ 8 ವರ್ಷಗಳಲ್ಲಿ ನನ್ನ ಒಂದು ವಾಣಿಗಳ ಮುಖಾಂತರವಾಗಲಿ ಅಥವಾ ನನ್ನ ನಡವಳಿಕೆ ಮುಖಾಂತರ ಆಗಲಿ ಒಂದು ಕಪ್ಪು ಚುಕ್ಕೆ ಬರುವಂಥ ನನ್ನ ಮತದಾರರಿಗೆ ನಾನು ಕೆಲಸ ಮಾಡಿಲ್ಲ. ಮತ್ತು ಮುಂದಿನ ದಿವಸದಲ್ಲಿ ಕೂಡ ನಾನು ಮಾಡಿದ್ದೀನಿ ಅಂತ ಹೇಳುವಂಥ ಜಾಯಮಾನ ನನ್ನ ಹತ್ತಿರ ಇಲ್ಲ ಮತ್ತು ಅದ್ರ ಮೇಲೆ ನನ್ನ ನಂಬಿಕೆ ಕೂಡ ಇಲ್ಲ. ಹೀಗಾಗಿ ಜನ ಆಶೀರ್ವಾದ ಸದಾ ಕೆಲಸ ಮಾಡೋರ ಮೇಲೆ ಇದ್ದೇ ಇರ್ತದೆ. ಹೀಗಾಗಿ ಅದರದ್ದು ಒಂದು ಪರಿಣಾಮದಿಂದ ಇವತ್ತ ಬೀದರ್ ಪ್ರಯಾಣಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ವಿಮಾನಯಾನವನ್ನು ಪ್ರಾರಂಭಗೊಂಡಿದೆ. ಇದ್ರ ಜೊತೆಯಲ್ಲಿ ಸಿಪೆಟ್ ಕಾಲೇಜು, ಭಾಳಷ್ಟು ಪತ್ರಿಕೆ ನನ್ನ ಮಿತ್ರರು ಇಲ್ಲ ಇಲ್ಲಿಂದ ಬೇರೆ ಕಡೆ ಹೋಯಿತು, ಸ್ಥಳಾಂತರ ಆಯಿತು ಅಂತಿದ್ರು. ಆದರೆ ಅದು ಕಾಕತಾಳಿಯೋ ಅಥವಾ ನನ್ನ ಮತದಾರ ಇರುವಂಥ ನನ್ನ ಮೇಲೆ ಇರುವಂಥ ನಂಬಿಕೆಯೋ, ಆ ಒಂದು ಸಿಪೆಟ್ ಯಾವ ಇಲಾಖೆಗೆ ಇರ್ತದೋ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ನನ್ನನ್ನು ಸಚಿವನಾಗಿ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಹೆಚ್ಚು ಕಡಿಮೆ ಮುಂದಿನ ತಿಂಗಳ ಜುಲೈ ಅಥವಾ ಆಗಸ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು, ಕೇಂದ್ರದ ಆರೋಗ್ಯ ಸಚಿವರಾದಂಥ ಮನ್ಸುಖ್ ಭಾಯ್ ಮಾಂಡವಿಯಾ ಅವರನ್ನು ಕರೆದು ಆ ಒಂದು ಪ್ರತಿಷ್ಠಿತ ಸಿಪೆಟ್ ಕಾಲೇಜನ್ನು ಕೂಡ ಮಾಡುವಂಥ ಯೋಜನೆಯನ್ನು ಈಗಾಗಲೇ ನಾವು ನಿರ್ಧಾರವನ್ನು ಮಾಡಿದ್ದೀವಿ. ಇಷ್ಟೇ ಅಲ್ಲ, ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಕೃಷಿಕರ, ದೀನು ಮತ್ತು ದಲಿತರ, ಬಡವರ ಜೀವನದಲ್ಲಿ ಆರ್ಥಿಕವಾಗಿ ಏಳಿಗೆ ಆಗಬೇಕು, ಸಬಲೀಕರಣ ಆಗಬೇಕು, ಯೋಜನೆಗಳನ್ನು ಮುಟ್ಟಿಸಬೇಕು ಅನ್ನುವಂಥ ಅನೇಕ ಪ್ರಯತ್ನಗಳಿಂದ ಬೀದರ ಜಿಲ್ಲೆಯಲ್ಲಿ ನಾವು ಬಹಳಷ್ಟು ಯೋಜನೆಗಳಲ್ಲಿ 100% ನಾವು ಜನರಿಗೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದ್ವಿ. ಇವತ್ತು ಕಲಬುರಗಿ ಜಿಲ್ಲೆ ಬೇರೆ ಬೇರೆ ಜಿಲ್ಲೆ ಬೀದರ್ ಜಿಲ್ಲೆಗಿಂತ ಜನಸಂಖ್ಯೆಯಲ್ಲಿ ಮತ್ತು ಕ್ಷೇತ್ರದಲ್ಲಿ ದೊಡ್ಡದಾಗಿದ್ದರೂ ಕೂಡ ಯೋಜನೆಗಳ ತಲುಪಿಸೋದರಲ್ಲಿ ನಾವು ಅನೇಕ ಜಿಲ್ಲೆಗಳಿಗಿಂತ ಮುಂಚೂಣಿಯಲ್ಲಿದ್ದೀವಿ ಅನ್ನೋದರಲ್ಲಿ ಕಳೆದ 8 ವರ್ಷಗಳಿಂದ ನಿರಂತರ ಜನರ ಮಧ್ಯದಲ್ಲಿ ಇದ್ಕೊಂಡು ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ, ಸಹಯೋಗದಿಂದ ಕೆಲಸ ಮಾಡಿದ್ದರ ಪರಿಣಾಮವಾಗಿಯೇ ಇವತ್ತು ಬೀದರ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು, ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸು, ನನ್ನ ಒಂದು ಕಾರ್ಯಶೈಲಿಯ ಒಂದು ಮನೆ ಮಾತಾಗಿರುವುದು ಸಾಕ್ಷಿಯಾಗಿದೆ. ಹೀಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಇದಕ್ಕಿಂತ ಜಾಸ್ತಿ ವೇಗದಲ್ಲಿ ನಮ್ಮ ಜನರಿಗೆ ನಾವು ಅನುಕೂಲವನ್ನು ಮಾಡಿಕೊಡ್ಬೇಕಾಗಿರೋಂಥ ಜವಾಬ್ದಾರಿಯನ್ನು ನಮ್ಮ ಮೇಲಿದೆ, ಮಾಡೇ ಮಾಡ್ತೀವಿ ಅನ್ನೋದನ್ನು ಹೇಳಿ ಇಂದಿನ ಪ್ರಯಾಣಿಕರಿಗೆ ಮತ್ತು ಭವಿಷ್ಯದಲ್ಲಿ ಈ ಒಂದು ಸ್ಟಾರ್ ಏರೋಸ್ನಲ್ಲಿ ಮಾಡುವಂಥ ಪ್ರಯಾಣಿಕರಿಗೆ ನಾನು ಶುಭವನ್ನು ಕೋರುತ್ತೇನೆ. ಮತ್ತು ಸ್ಟಾರ್ ಏರ್ವೇಸ್ನಲ್ಲಿ ಹೇಳ್ತಿರೋ 100% ಬೋರ್ಡಿಂಗ್ ಇದೆ. ಬೆಂಗಳೂರಿನ ಬೀದರ್ನಿಂದ ಬೆಂಗಳೂರಿಗೆ ತುಂಬ ಖುಷಿಯಲ್ಲಿದ್ದಾರೆ. ಅವರ ಖುಷಿ ಇದೇ ರೀತಿಯಲ್ಲಿ ಇಮ್ಮಡಿಯಾಗಲಿ ಮುಂದಿನ ದಿನಗಳಲ್ಲಿ. ಅಷ್ಟೇ ಅಲ್ಲ, ಈಗ ಕೇವಲ ವಾರದಲ್ಲಿ ಕೇವಲ 4 ದಿನಗಳು ಮಾತ್ರ ಓಡಾಟ ಮಾಡಿಸ್ಬೇಕನ್ನುವಂಥ ಟೈಮ್ ಟೇಬಲ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಕಂಪ್ಲೀಟಾಗಿ 7 ದಿನ ಓಡಿಸ್ಬೇಕನ್ನುವಂಥದ್ದನ್ನು ಸ್ಟಾರ್ ಏರ್ವೇಸ್ನ ಎಲ್ಲ ವ್ಯವಸ್ಥಾಪಕ ಮಂಡಳಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ಇದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವ ರೀತಿಯಲ್ಲಿ ಕೂಡ ಅವರನ್ನು ಮಾಡಬೇಕನ್ನುವಂಥದ್ದನ್ನು ಅವರಲ್ಲಿ ನಾನು ಆಗ್ರಹವನ್ನು ಪಡಿಸ್ತೀನಿ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿದಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ GMRನ ವ್ಯವಸ್ಥಾಪಕರಾದಂಥ ಅಮಿತ್ ಮಿಶ್ರಾ ಅವರು ಸುಮಾರು ದಿನಗಳಿಂದ ನಮ್ಗಿಂತ ಹೆಚ್ಚು ಚಿಂತೆ ಯಾರಿಗಿರುತ್ತಂದ್ರೆ ನಮ್ಮ ಅಮಿತ್ ಮಿಶ್ರಾಗೆ ಯಾವಾಗಲೂ ಫೋನ್ ಹಚ್ಚಾರ, ಸರ್ ಕುಚ್ ಕರಿಗೆ ಪಾಪ ಇವತ್ತು ಸುಮಾರು 1.5 ವರ್ಷದ ನಂತರ ಅವರ ಆಶಯದಂತೆ ಕೂಡ
ಇವತ್ತು ಈ ಒಂದು ಸೇವೆಯನ್ನು ನೆರವೇರ್ತಾ ಇದೆ. ಇವತ್ತು ಸ್ಟಾರ್ ಏರ್ವೇಸ್ದವರು ಬೀದರ್ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಕೂಡ ನಾನು ಸಂಪೂರ್ಣವಾಗಿ ಅವರ ಎಲ್ಲ ಅಧಿಕಾರ ವರ್ಗದವರಿಗೆ ಮತ್ತು ಕೆಳಹಂತದ ಎಲ್ಲ ಕೆಲಸ ಮಾಡೋ ಅಧಿಕಾರಿಗಳಿಗೆ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ನಿರಂತರವಾಗಿ ಇಲ್ಲಿ ಅವರ ಒಂದು ಸೇವೆ ಕಾರ್ಯವನ್ನು ನಿರಂತರವಾಗಿ ನಡೆಸಿದ್ದಾರೆ. ಅವರ ಒಂದು ಇಲಾಖೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇವತ್ತು ಜಿಲ್ಲಾಡಳಿತದ ಇವತ್ತು ಡಿ ಸಿ ಅವ್ರು ಬಹುತೇಕ ಅದೇ ಫ್ಲೈಟಲ್ಲಿ ಬರ್ತಿದ್ದಾರೆ, ಮೊದಲನೇ ಫ್ಲೈಟಲ್ಲೇ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಎ ಡಿ ಸಿ ಅವರು ಸೀಲುವಂಥವರಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಮತ್ತೆ ಪುನರ್ ಪ್ರಾರಂಭ ಮಾಡಲಿಕ್ಕೆ ಈ ಒಂದು ಸ್ಟಾರ್ ಏರ್ವೇಸ್ದವರಿಗಾಗಲಿ ಅಥವಾ ನಮ್ಮ GMRದವರಿಗಾಗಲಿ ಸಹಕರಿಸಿದ್ದಕ್ಕಾಗಿ ಜಿಲ್ಲಾಡಳಿತ ಕೂಡ ನಾನು ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತೆ ನಮಗೆ ಎದುರಾಗ್ತಾ ಇದೆ. ಪ್ರಿನ್ಸಿಪಾಲ್ ಒಂದ್ಸಲ ಕೇಳಿದ್ರೆ ಮತ್ತೆ ಕೋವಿಡ್ ಕೇಸ್ಗಳು ಆಗ್ತಾ ಇದೆ, ಕ್ಲಾಸಸ್ ಎಲ್ಲ ಬಂದಾದ್ರೆ ಏನ್ ಮಾಡೋದು ಅಂತ. ಹುಡುಗರಿಗಂತೂ ಬಹಳ ಸಂತೋಷ ಆಗ್ತದೆ ಕ್ಲಾಸ್ ಬಂದಾದ್ರೆ. ಆದ್ರೆ ಆ ಕುರಿತಂತೆ ಜಾಗೃತಿ ವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ರಿ ಅಂತ ನನಗೆ ಹೇಳಿದಾಗ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದರಾವ್ ಮತ್ತು ಬಸವರಾಜ್ ಬನ್ನೂರಿಗೆ ಕೇಳ್ಕೊಂಡಾಗ ನಾವು ಫ್ರೀಯಾಗಿ ನಿಮ್ಮ ಸಂಸ್ಥೆಯ ಮಕ್ಕಳಿಗೆ ಮಾಸ್ಕ್ ಅನ್ನ ಕೊಡ್ತೇವೆ, ಆ ಮೂಲಕ ಒಂದಿಷ್ಟು ಜಾಗೃತಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅವ್ರು ಒಪ್ಕೊಂಡ್ರು. ಹೀಗಾಗಿ ಎರಡೂ ಸಂಸ್ಥೆಗಳ ಆಶ್ರಯದಲ್ಲಿ ನಾವು ಇವತ್ತು ಈ ಸರ್ಕಾರಿ ಪಾಲಿಟೆಕ್ನಿಕ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಮಾಸ್ಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಸಿ ಆನಂದರಾವ್ ನೆರವೇರಿಸಿದ್ದಾರೆ. ಅಧ್ಯಕ್ಷತೆಯನ್ನ ಶ್ರೀ ಹೊಸಳ್ಳಿ ಪ್ರಭು ಪ್ರಾಂಶುಪಾಲರು ಸರ್ಕಾರಿ ಪಾಲಿಟೆಕ್ನಿಕ್ ಅವರು. ಮುಖ್ಯ ಅತಿಥಿಗಳಾಗಿ ಇವತ್ತು ನಮ್ಮ ಜೊತೆಗೆ ಟ್ರಾಫಿಕ್ನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಬಿರಾದರ್ ಅವರು ಬಂದಿದ್ದಾರೆ. ನಿಮಗೆ ಅನೇಕ ಜನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನರಿಗೆ ಟ್ರಾಫಿಕ್ ರೂಲ್ಸ್ಗಳ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾವೆಲ್ಲ ನೋಡ್ತಾ ಇರ್ತೀವಿ, ಒಂದೇ ಗಾಡಿ ಮೇಲೆ 3 ಜನ 4 ಜನ ಕೂತು ಓಡಾಡ್ತಾ ಇರ್ತೀವಿ. ಹಾಗೇನಾದ್ರು ವಿಜಯಕುಮಾರ್ ಸರ್ ಕೈಯಲ್ಲಿ ಸಿಕ್ಬಿಟ್ರೆ ದಂಡ ಹಾಕ್ಬಿಡ್ತಾರೋ, ಅದಕ್ಕೆ ನೋಡ್ಕೊಂಡು ಸರಿಯಾದ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ಜೊತೆಗೆ ಪ್ರಧಾನ ಕಾರ್ಯದರ್ಶಿ ರೆಡ್ ಕ್ರಾಸ್ ಸಂಸ್ಥೆ ಬಸವರಾಜ್ ಬನ್ನೂರು ಅವರು ಜೊತೆಗಿದ್ದಾರೆ. ಆಮೇಲೆ ಸಿದ್ದಾರೆಡ್ಡಿ ಪ್ರಾಥಮಿಕ ಶಾಲಾ ಮುಖ್ಯೋಧ್ಯಾಪಕ ಸಂಘದ ಅಧ್ಯಕ್ಷರು, ಹಾಗೆ ನಮ್ಮ ಕಾಲೇಜಿನ ಎಲ್ಲ ವಿಭಾಗಗಳ ಮುಖ್ಯಸ್ಥರು. ಸ್ವಾಗತ ನಾವು ಮಾಡಬೇಕು, ಆನಂದ ಸ್ವಾಗತ ನಾವು ಮಾಡಬೇಕು, ಉತ್ಸಾಹ ಸ್ವಾಗತ ನಾವು ಮಾಡಬೇಕು, ಆನಂದ ಸ್ವಾಗತ ನಾವು ಮಾಡಬೇಕು, ಉತ್ಸಾಹ ಸ್ವಾಗತ ನಾವು ಮಾಡಬೇಕು, ಸ್ವಾಗತ ನಾವು ಮಾಡಬೇಕು, ಸ್ವಾಗತ ಸುಸ್ವಾಗತ ಸ್ವಾಗತ ನಾವು ಮಾಡಬೇಕು, ಕರವ ಜೋಡಿಸಿ ನಾವು ಮಾಡಬೇಕು, ಶಿರವ ಬಾಗಿಸಿ ನಾವು ಮಾಡಬೇಕು. ಟೀನೇಜ್ ಮಕ್ಕಳು ಹುಡುಗಿನಿ ಕಾರ್ನಲ್ಲಿ ಒಯ್ದು ರೇಟ್ ಮಾಡಿ ಬಂಜಾರ ಹಿಲ್ಸ್ ಈಗೆಲ್ಲ ದಟ್ ಕೇಸಸ್ ಅದ ಪ್ರಾಸೆಸ್ ಎಲ್ಲ ಅಂದ್ರೆ ಎಷ್ಟು ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರ ಇಷ್ಟು ಕ್ರಿಮಿನಲ್ ಕೇಸಸ್ ದೊಡ್ಡ ದೊಡ್ಡವ್ರನ್ನು ಮಾಡಿದ್ರೆ ಸಾಧ್ಯ ಆಗಲ್ಲ ಅಂತ. ಅದಕ್ಕೋಸ್ಕರ ನಾ ಏನಂತೆ ಅಂದ್ರೆ ಅವ್ರು ತಪ್ಪಿಲ್ಲ, ಮಕ್ಕಳು ಮುದ್ದು ಮಕ್ಕಳಾರ ಅವ್ರಿಗೆ ಅಂತ ತಪ್ಪೇ ಆಡ್ದಾಗ ಪ್ಯಾರೆಂಟ್ಸ್ ದೊಡ್ಡ ಜವಾಬ್ದಾರಿ ಸಮಾಜ ನಾವೇ ಟೀಚ್ ಮಾಡ್ಬೇಕು. ನೀವು ಯಾವ ಥರ ಮಾಡ್ತಾರೋ, ನೀವು ಯಾವ ಥರ ಸ್ಟೇಜ್ಗಳು ಇರ್ತಾರ, ಯಾವ ಥರ ನೀವು ಮೋರಾಲಿಟಿ ಮಾಡ್ತಾರ ಎಲ್ಲರೂ ವಿಚಾರ ಮಾಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಅದ. ಪುಣ್ಯ ಆಗದ ಇಂಥವೆಲ್ಲ ಈಗ ಆಯ್ತು ಒಂದು 15 ದಿನ ಆಗಿದ್ಮೇಲೆ ನೆನ್ಪೋಯ್ತಲ್ಲ ಮತ್ತೆ ಇಂಥ ಮಾಡ್ತಾನೆ ಇರ್ತದೆ. ಅವು ಆಗ್ಬಾರ್ದಂದ್ರೆ ಮೊರಾಟಿ ಬೇಕ್ರಿ, ಮತ್ತೆ ಏನೂ ಬೇಕಾಗಿಲ್ಲ, ಯಾವ ಸ್ಟಡೀಸ್ ಬೇಕಾಗಿಲ್ಲ, ಸರ್ಟಿಫಿಕೇಟ್ ಬೇಕಾಗಿಲ್ಲ, IAS ಬೇಕಾಗಿಲ್ಲ, IPS ಬೇಕಲ್ಲ, ಡಾಕ್ಟರ್ ಬೇಕಲ್ಲ. ಫಸ್ಟ್ ನೀವು ಮಾನವ ಆಗಿರಿ. ಓಕೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಪಾರ್ಟ್ ಈಸ್ ದ ಯುವರ್ ಹೆಲ್ತ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ICQನಲ್ಲಿ ಟೆಸ್ಟ್ ಮಾಡಿಸ್ತೇವೆ, ಏಡ್ಸ್ ಅಲ್ವಾ. ಯಂಗ್ ಏಜ್ನಲ್ಲಿ 20 years 25 years ಪಾಸಿಟಿವ್, ಅದೇ 50-60 years ಪಾಸಿಟಿವ್. ಬಟ್ ನಾ ಏನಂತೆ ಅಂದ್ರೆ ದಿಸ್ ಇಸ್ ಅ ವೆರಿ ಡೇಂಜರಸ್ ಪೀರಿಯಡ್. ಮದುವೆ ಆಗತಕ್ಕ ನೀವು ರಾಮಪ್ಪ ಇರಬೇಕು, ಶ್ರೀರಾಮಚಂದ್ರ. ಓಕೆ, ಅದು ಸ್ವಲ್ಪ ನಾವು ಶ್ರೀರಾಮಚಂದ್ರನು ಇಲ್ಲ ನಮ್ಮ ಇಂಡಿಯನ್ ಸಂಪ್ರದಾಯ ಹೈ ಲೆವೆಲ್ದಾಗ ಹಾಕಿರ್ತೇವೆ ಒಂದು ಅವ್ರ ಹತ್ರ ಮೊರಾಲಿಟಿ ಅದ ಇಲ್ಲ. ಸೀತನ್ ಬಿಟ್ಟು ಯಾರನ್ನ ನೋಡೋಣ ನೋಡಿಲ್ಲ. ನೀವು ಹಾಗೆ ಇರಬೇಕು ಮಕ್ಕಳೇ, ನೀವು ಹಾಗೆ ಇರಬೇಕು. ಇಲ್ಲ ಅಂದ್ರೆ ಏನಾಯ್ತಾರೋ
ವೈರಸ್ ಎಂಟರ್ ಆಗ್ಯದ ಅಂದ್ರೆ ಬಿಡಲ್ದು. ಓಕೆ, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓದಕ್ಕಂತ ಹೆಚ್ಚಿಗೆ ಇಂಥವೆಲ್ಲ ಭಾಳ ಇಂಪಾರ್ಟೆಂಟ್. ಮದುವೆ ಆಗೈತೆ ಅಂತ ಯಾವ ಹೆಣ್ಮಕ್ಳ ಜೊತೆ ನಾವು ಯಾವ ಗಂಡಸಿನ ಜೊತೆ ನಾವು ಸಂಪರ್ಕ ಮಾಡೋದಂತೂ ನೀವು ಇವತ್ತು ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಲೈಫ್ನಲ್ಲಿ ನೀವೆಲ್ಲ ಸೆಟಿಲ್ ಐತಾರ ನಿಮ್ಮ ಏನಂತಮ್ಮ. ಇನ್ನೂ ಒಂದು ಕೆಳೋ ಹುಡುಗರು ಇದ್ರಾಗ ಚಲೋ ಓದಿ ಆಫೀಸರ್ ಆಗ್ಲೇತಾರ, IAS ಆಗ್ಲೇತಾರ, IPS ಆಗ್ಲೇತಾರ. ಮತ್ತೆ ನೀವ್ ಯಾಕೆ ಆಗ್ಬೇಡ್ರಿ? ನೀ ಆಗಿಲ್ಲ ಅಂದ್ರೆ ಮತ್ತೆ ಏನೈತೆ ಕೂಲಿನೇ ಮಾಡ್ಬೇಕಿತ್ತು. ಅದು ಒಂದು ಧ್ಯೇಯ ಇಟ್ಕೋರಿ ನೀವು. ಇಲ್ಲ ಪ್ರತಿಯೊಬ್ಬರಿನಿಂದ ಸಾಧ್ಯ ಆಯ್ತು. ನಾವು ಅದಕ್ಕೆ ಅಂತ ಕೃಷಿ ಉಂಟೆ ಮನುಷ್ಯರು ಋಷಿಲಾಯ್ತಾರ. ಕೃಷಿ ಇರಬೇಕು. ಕೃಷಿ ಅಂದ್ರು ಧ್ಯೇಯ ಇರಬೇಕು. ಧ್ಯೇಯ ಇದ್ರು ನೀವು ಮಹಾ ಋಷಿರು, ಮಹಾಪುರುಷ ಆಗ್ಬೋದು, ಋಷಿ ಆಗ್ಬೋದು. ಅಷ್ಟು ಧ್ಯೇಯ ಬೇಕಾಗಿಲ್ಲ. ಬೇಕಾಯ್ತು ಅಂದ್ರೆ ಮೊರಾಲಿಟಿ ಒಂದು ಇಂಪಾರ್ಟೆಂಟ್, ಒಂದು ಹೆಲ್ತ್ ಒಂದು ಇಂಪಾರ್ಟೆಂಟ್ ಈ ಏಜ್ನಲ್ಲಿ. ಮತ್ತು ಭಾಳ ಮಂದಿ ಮಕ್ಕಳು ಈ ಟೈಮ್ನಲ್ಲಿ ಅವ್ರಿಗೆ ಇನ್ನೊಂದು ತಾಯಿ ತಂದೆ. ತಂದೆ ಏನ್ ಮಾಡ್ತಾನೆ, ಮಗಳು ಮ್ಯಾರೇಜ್ ಟೈಮ್ದಾಗ ವಿಚಾರ ಮಾಡೋದು ಏನದಪ್ಪ ಅಂದ್ರು ಬಂದೇ ವಿಚಾರ ಮಾಡ್ತಾನ. ಹಳೆಯ ಕೆಲಸ ಇರ್ಲಿ ಬಿಡ್ಲಿ, ಅವ್ನು ಏನನ್ನಿರ್ಲಿ ಸರಿ ಕುಡ್ದಾನದಪ್ಪ ಅಂತ. ಮತ್ತೆ ಅವ್ನು ಕುಡ್ದಿರ್ತಾನೆ. ಅವ್ನು ಕುಡ್ದಿದ್ದು ಅವನು ಧ್ಯೇಯ ಏನಿರ್ತದು, ಹಳೆಯ ಸರಿ ಕೊಡ್ಲಿಲ್ಲ ಅಂತ ಚಲೋ ಇತ್ತಪ್ಪ ಅಂದ್ರೆ ಅದು ಎಷ್ಟು ಕೆಟ್ಟದ ನೋಡಿ. ಅದ್ರ ಮಕ್ಕಳೇ ಯಾವತ್ತೂ ನೀವು ಇವತ್ತು ಪ್ರತಿಜ್ಞೆ ಮಾಡಬೇಕು. ಏನ ದುಶ್ಚಟ ನಿಂದು ನಾವು ದೂರ ಇರ್ತೇವೆ ಅಂತ ಇವತ್ತು ಧ್ಯೇಯ ಮಾಡಬೇಕು. ಇಟ್ ಈಸ್ ಅ ವೆರಿ ಹೈ ಟೈಮ್. ಇಲ್ಲಾಂದ್ರೆ ಮತ್ತೆ ನಿಮಗೆ ಯಾರು ಭೀ ಹೇಳೋದ್ರಲ್ಲಿ ಬರಲ್ಲ. ನಿಮ್ಮ ಜೋಶದಾಗ ನೀವು ಇರ್ತಾರೆ. ಇಲ್ಲ ಓದ್ರಿ, ಚೆನ್ನಾಗಿ ಓದ್ರಿ, ಯು ಕ್ಯಾನ್ ಎಂಜಾಯ್ ಇಟ್. ಏನ್ರಿ ಊಟ ಮಾಡ್ಬೇಕು ಸರಿಯಾಗ ಇಲ್ವಾ? ಅದೇ ರೊಕ್ಕ ಊಟಕ್ಕೆ ಹಾಕಿರಿ. ಬೀಡಿ ಗಾಂಜಾ ಗುಟ್ಕ ಯಾವ ತರ ತಿಂತಾರೆ ಪುನಃ ಹಿಂಗೆ ಹಾಕಿ ಅದಕ್ಕೂ ಡಿಸಿ ಆಫೀಸಾಗ ಹೋದ್ರು ಅವ್ರಿಗೆಲ್ಲ ಏನೋ ಕೇಳಿದ್ರು ಹೇಳ್ರಿ ಸರ್. ಅಲ್ಲಿ ಹೋಗಿ ಕಿಟಕಿ ಬಳಿ ತುಟ್ಕೊಂಡು ಎಲ್ಲ ಆಫೀಸ್ನಲ್ಲಿ ಅದ. ನೀವು ಎಲ್ಲ ಆಫೀಸ್ನಲ್ಲಿ ನೋಡ್ರಿ, ಎಲ್ಲ ಕಿಟಕಿ ಬಲ್ಲೆಲ್ಲ ಅದೇ ಅದು ಸಲ ಈ ಏಜ್ದಾಗನೇ ನೀವೆಲ್ಲ ನಿಮ್ಮ ತಾಯಿ ತಂದೆಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮರಿಗೂ, ನಿಮ್ಮ ರಿಲೇಟಿವ್ಸ್ಗೂ ಎಲ್ಲರಿಗೂ ನೀವು ಇವತ್ತು ಹೇಳಬೇಕು, ಗುಟ್ಕ ತಿನ್ಬೇಡ, ಸರಿ ಕೊಡಬೇಡ, ಗಾಂಜಾ ಸೇರಬೇಡ. ಡ್ರಗ್ ಅಡಿಕ್ಟಾರ ನಮ್ಮ ಬಿದರ್ನಲ್ಲಿ ಬಹಳ ಕಡಿಮೆ ಅದ. ದೊಡ್ಡ ಇವಾಗಿಲ್ಲ ಹಾಸ್ಟೆಲ್ಸ್, AC ಹಾಸ್ಟೆಲ್ಸ್ ಇರ್ತಾವ, AC ಕಾಲೇಜಸ್ ಇರ್ತಾವ, ಪ್ರೈವೇಟ್ದಾಗ ದೊಡ್ಡ ಕಾರ್ಪೊರೇಟ್ ಕಾಲೇಜಸ್ ಇರ್ತಾವ. ಬಾಂಬೆ, ಹೈದರಾಬಾದ್, ಬಾಂಬೆ, ಡೆಲ್ಲಿ ದೊಡ್ಡ ಪ್ಲೇಸ್ನಲ್ಲಿ ಹುಡುಗರು ದೇ ಹ್ಯಾವ್ ಅಡಿಕ್ಟೆಡ್ ಫಾರ್ ದ ಡ್ರಗ್ಸ್. ನಮ್ಮ ಕಡೆ ಅದ್ರ ಬಗ್ಗೆ ನಾನು ಚೆನ್ನಾಗಿ ಹೇಳ್ತಾರೆ. ಮತ್ತೆ ನೀವು ಹುಡುಗರು ಯಾವತ್ತೂ ಲೈಸೆನ್ಸ್ ಇರೋದಕ್ಕೆ ಗಾಡಿ ಮೇಲೆ ಹೋಗ್ತಾರೆ. ಲೈಸೆನ್ಸ್ ಇದ್ರೆ ಗಾಡಿ ಹಿಡಿಬೇಕಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾರ, ತಂದೆ ಎಲ್ಲ ಊಟ ಮಾಡ್ಲಿಕ್ಕೆ ಹಳ್ಳಿ ಲೈಸೆನ್ಸ್ ಇದ್ದಿರೋದಿನೇ ಇಲ್ಲ ಕಾರ್ಯಕ್ರಮಕ್ಕೆ ಗಾಡಿ ಮುಖ್ಯ ಬೇಡ ಅಂತ ಅವತ್ತೇ ಕಲ್ವ. ಮತ್ತೆ ಮೂಗಂದ್ರೆ ಒಯ್ನೆ ಬೇಡ ಸಾರೆಲ್ಲ ಒಳಗೆ ಹಾಕ್ತಾರೆ. ಮತ್ತೆ ಸರ್ ಎಲ್ಲ ಕಡೆ ಕೆಟ್ಟದೇನದ ಟ್ರಾಫಿಕ್ ನಲ್ಲಿ ಇವತ್ತು ಬಂದರ ಹೇಳ ಬಯಸ್ತೇನೆ. ಎಲ್ಲ ಟ್ರಾಫಿಕ್ ನಲ್ಲಿ ನಿಮ್ ಪೊಲೀಸರು ಎಲ್ಲಿ ಇರ್ತಾರ ಅಂದ್ರು ಅಲ್ಲಿ ಕಡೆ ಇರ್ತಾರ. ಅವ್ರು ಏನಾದ್ರು ಆಕ್ಸಿಡೆಂಟ್ ಆಗಿ ಜಗಳ ಆದ್ರೆ ಆಗಬೇಕು. ಅದೆಲ್ಲ ಕಟ್ಟುನಿಟ್ಟಾಗಿ ಮಾಡಬೇಕು. ಅವರಲ್ಲಿ ಜರ್ನಲ್ಸ್ ಬಂಡರ್ಸ್ ಆಫ್ ಗುಡ್ಸ್ ಬಂದವ. ಯಾಕೆ ಬಂದವಪ್ಪ ಅಂದ್ರೆ ಕಾಮನ್ ಆಗ್ಯದ. ಕಾಮನ್ ಯಾಕೆ ಆಗ್ಯದ ಅಂದ್ರೆ ಇವತ್ತು ನಿಮ್ಮ ಊಟ ಲೈಫ್ ಸ್ಟೈಲ್ ಚೇಂಜ್ ಆಗ್ಯದ. ಎಲ್ಲ ಕೆಲಸ ಮಾಡ್ತಾರ ಮನ್ಯಾಗ ಮಾಡೋದು. ನಮ್ಮ ಮೊಬೈಲ್ ಏನ್ ಮಾಡೋದು ಕುಮಾರ ಅರ್ಥ ಆಯ್ತಾ? ಏನದ ನಮ್ಮ ತಾಯಿಯವರು 100 years ವಿತೌಟ್ ಎನಿ ಡಿಸೀಸ್. ಮತ್ತೇನ್ ಮಾಡ್ತಿದ್ರು ಆಗಿನ ಎಲ್ಲ ಸ್ಕೂಲ್ನ. ಈಗ ಮನೇಲಿ ಇದ್ರು ಬೇಡ, ಮನೆಯಿಂದ ಹೊರಗೆ ಬಂದೇರ ಅಂದ್ರೆ ನೀವು ಮಾಸ್ಕ್ ಮಾಡ್ರಿ. ಇವತ್ತು ನಾವು ಈ ಮಾಸ್ಕು ಗುಡ್ ಕ್ವಾಲಿಟಿ ಮಾಸ್ಕ್ ಸರ್, ಇಂಪೋರ್ಟೆಡ್ ಮಾಸ್ಕ್ ಇವೆ. ಮತ್ತು ಚಲೋ ಗುಡ್ ಕ್ವಾಲಿಟಿ ಕ್ಲಾತ್ ಅದ. ಯು ಕ್ಯಾನ್ ವಾಶ್ ಅಂಡ್ ಯು ಕ್ಯಾನ್ ರೀಯೂಸಬಲ್. ಎಲ್ಲ ಕೆಡೆಟ್ ಕೊಡ್ರಿ ಸರ್, ಕೆಡೆಟ್ ಕೊಡ್ರಿ. ಯು ಕ್ಯಾನ್ ಇಲ್ವಾ? ಎಷ್ಟು ಡೇಂಜರಸ್ ಇರ್ತಂದ್ರು ನಾವು ನೋಡಿದ್ರೆ ಏನಿಲ್ಲ. ಸಿನ್ಸ್ 100 years ಆಲ್ಸೋ ವಿ ಹ್ಯಾವ್ ನಾಟ್ ಸೀನ್ ಆಲ್ ದ ಟೆಂಪಲ್ಸ್ ಹ್ಯಾವ್ ಕ್ಲೋಸ್. ಇಲ್ಲ, ಎಲ್ಲ ಟೆಂಪಲ್ಸ್ ಎಲ್ಲ ಕ್ಲೋಸ್ ಆಗಿಲ್ಲ. ಮತ್ತೇನು ಕ್ಲೋಸ್ ಆಗ್ಯಾವ? ಚರ್ಚ್ ಕ್ಲೋಸ್ ಆಗ್ಯದ. ಅಮೆರಿಕದಲ್ಲಿ ಚರ್ಚ್ ಕ್ಲೋಸ್ ಆಗ್ಯದ,
ಇಂಡಿಯಾನಲ್ಲಿನೂ ಚರ್ಚ್ಗಳು ಮಸ್ಜಿದ್ ಇಲ್ಲ, ಇರಾನ್ನಲ್ಲಿನೂ ಕ್ಲೋಸ್ ಆಗ್ಯದ, ಇಂಡಿಯಾನಲ್ಲಿನೂ, ಪಾಕಿಸ್ತಾನ ಎಲ್ಲ ಎಲ್ಲರೂ ಸ್ವಲ್ಪ ಪಾಲನೆ ಮಾಡ್ಯಾರ ಈಗೆಲ್ಲ ಮಾತು. ಬಟ್ ಈಗ ಇದೆಲ್ಲ ನಾವು ಸೆಕೆಂಡ್ ಮಾಡಿದ ಮೇಲೆ ಸ್ಯಾನಿಟೈಸರ್ ಕ್ಲೀನ್ ಮಾಡಬೇಕಿಲ್ಲ ಅಂದ್ರೆ ವಾಶ್ ಬೇಸಿನ್ನಲ್ಲಿ ವಿತ್ ಸೋಪ್ ಆ್ಯಂಡ್ ವಾಟರ್ ಶುಡ್ ಕ್ಲೀನ್ ಇಟ್ ಇಲ್ಲ ಒಂದ್ಸಲ ಅವಾಗ ವೆಹಿಕಲ್ ಕಡಿಮೆ ಎಲ್ಲರೂ ಒಂದು ಆಕ್ಸಿಡೆಂಟ್ ಆಯ್ತು ತಿಂಗಳ ಗಟ್ಟಲೆ ಮಾತಾಡ್ತಿರು. ಈ ವೆಹಿಕಲ್ ಸಿಕ್ಕಾಪಟ್ಟೆ ಆಗಿಬಿಟ್ಟವ, ಜನಸಂಖ್ಯೆ ಸಿಕ್ಕಾಪಟ್ಟೆ ಆಗೈತಿ. ನಾವು ಮನೆಗೆ ಬಿಟ್ಟು ಹೊರಗೆ ಬಂದಿರೋ ಮನೆಗೆ ವಾಪಸ್ ಹೋಗೋದಕ್ಕೆ ನಾವು ಹೆಂಗೆ ಹೋಗ್ಬೇಕು ನಮಗೆ ಗೊತ್ತಿಲ್ಲ. ಆ ಥರ ಸನ್ನಿವೇಶ ಹಿಂಗೆ ಐತಿ ಸಿಟಿ ಒಳಗೆ. ಆದ್ದರಿಂದ ನೀವೆಲ್ಲರೂ ಭಾಳಷ್ಟು ಸೇಫ್ಟಿಯಾಗಿ ಹೋಗ್ಬೇಕು. ಈ ವರ್ಷ 10 ಡೆತ್ ಆಗಿದಾವೆ ನಮ್ಮ ಸಿಟಿ ಒಳಗೆ. 10 ಸಾವಿನೊಳಗೆ ನಾವು ಮನಸ್ಸು ಮಾಡಿದ್ರೆ ಹೆಲ್ಮೆಟ್ ಇತ್ತು ಅಂತಂದ್ರೆ 5,000 ಬಚಾಯಿಸ್ಬೋದಾಗಿತ್ತು. ಗಾಡಿ ರನ್ನಿಂಗ್ ಮೂವ್ಮೆಂಟ್ನಾಗ ಯಾರು ಬಿಡ್ಲಿಕ್ಕೆ ಹೋದ ಅಂತಂದ್ರೆ ಹೈಕೊಂಡು ಕೂತ್ಬಿಡ್ತಾರೆ. ಅದು ಮತ್ತೆ ಉಲ್ಟಾ. ಅದ್ರ ಸಲುವಾಗಿನೇ ಕಂಪಲ್ಸರಿ ನೀವು ಕಾಲೇಜ್ ಕೊಂಡಾಗ 3 ಮಂದಿ ಹೋಗ್ತೀರಿ ನೀವು ಜೋಸ್ನಾಗ ಏನಾದ್ರು ಇನ್ಸಿಡೆಂಟ್ ಆಯ್ತು. ಮತ್ತು ಮೊದಲನಾಗ ಅವಾಗಿನಾಗ 7-8 ಮಕ್ಳು ಯಾರಿಗಿಲ್ಲ, 1-2 ಮಕ್ಳು ಎಲ್ಲ ತಾಯಿ ತಂದಿರೋದು. ಒಬ್ಬರಿಗೆ ಏನಾಯ್ತಾರೆ ಇಡೀ ಮನೆಯ ಸರ್ವನಾಶ ಆಗಿಬಿಟ್ಟು ಅದೊಂದು ತಿಳಿಯಾಗಿಲ್ಲ. ಫಸ್ಟ್ ತಿಳಿದಲ್ಲ, ದಯವಿಟ್ಟು ಅಂಥವ್ರು ಏನು ಇನ್ಸಿಡೆಂಟ್ ಮನೆಯೊಳಗೆ ನೋಡ್ಬೇಕಾದ್ರೆ ಅವರೊಬ್ಬ ಏನಂತ ಡಿ ಜೆ ಸೌಂಡ್ 50,000 ರೂಪಾಯಿ ಸುಮ್ಮನೆ ಹಾಕಪ್ಪ ಡಿ ಜೆ ಬೇಡ ಅಂತ ಹೇಳ್ತೀನಿ ಅಂದ್ರೆ ಅವ್ನ ಮದುವೆ ಆಗಲ್ಲ ಅಂತ. ಡಿ ಜೆ ಸೌಂಡ್ ಇರ್ಲಿಕ್ಕಂದ್ರೆ ನಮ್ಮ ಮದುವೆ ಆಗಲ್ಲ. ಆ ಲೆಕ್ಕದಲ್ಲಿ ಅಡಾಪ್ಟ್ ಆಗಿಬಿಟ್ಟು ಮಂದಿ ಡಿ ಜೆ. ಈಗ ಕ್ಲಿಯರ್ ಕಟ್ ಆಗಿ ನಾವು ಇವನ್ ಡಿ ಜೆ ಅಂತ ದೂರ ಇತ್ತು. ಮಸೀದಿ ಮಂದಿರಗಳಿಗೆ ಸದ್ಯಕ್ಕೆ ಮೈಕ್ ಪರ್ಮಿಷನ್ ಇಲ್ಲ ಅಂತಿತ್ತು ಅಂತಂದ್ರೆ ಅವ್ರು ಸದ್ಯಕ್ಕೆ ಅಂತ ಕೆಲಸ ಮಾಡ್ತಾರೆ. ಅವಕ್ಕೂ ಕಂಪಲ್ಸರಿ ಪರ್ಮಿಷನ್ ಬೈಕ್ ಹಾಕೋದು ಮಾತ್ರ ಮನೆ ಈಗ ರೂಮ್ ಮೇಲೆ ಇರ್ತಾರೆ. ನಮ್ಮ ಪೊಲೀಸರು ಕಂಡ್ರೆ ಕೇಳ್ತಾರೆ, ಪೊಲೀಸರು ಕಂಡ್ರೆ ತುಂಬ ಹಿಂಸಿಸೋಣ. ಮೊನ್ನೆ ಕೋರ್ಟ್ ಬಂದಿದೆ, ಯಾವತ್ತು ಮಡಿವಾಳ ಚೌಕಿಂದ ಇದಕ್ಕೆ ಹೋಗ್ಲಿಲ್ಲ, ನಮ್ಮ ಜೈಲ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ, 2 ವೀಲರ್ ಡೆತ್ ಆದ ಪಾಪ. ಅದು ಹೆಂಗಪ್ಪ ಅಂತ ಸುಮ್ ಸಿಕ್ಸೋಣ ಹೆಲ್ಮೆಟ್ ಅದು ತಲೆ ಮೇಲೆ ತುಂಬ ಸಿಕ್ಸೋಣ ಅದು ಗಾಡಿ ಡೆತ್ ಬಿದ್ದಾನ. ಅದು ಹೆಲ್ಮೆಟ್ ಆಟೋಮೆಟಿಕ್ ಒಬ್ಬರ ಹೆಲ್ಮೆಟ್ ಹೋಗಿಬಿಟ್ಟವು ಗಾಡಿ ಮೇಲೆ ಕುಂತ್ಕೊಂಡು. ಇಲ್ಲ ಅಂತಂದ್ರೆ ನೀವು ಟಚ್ ಮಾಡಬೇಡ್ರಿ. ಒಂದು ವೇಳೆ ಇನ್ಶೂರೆನ್ಸ್ ಇಲ್ಲ ಅಂತ ಗಾಡಿ ನೀವು 2 ವೀಲರ್ ತೊಗೊಂಡು ರೋಡಿಗೆ ಬಂದ್ರೆ ಏನಾದ್ರು ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಅದೇನು ಕ್ಲೇಮ್ ಆಗಿರ್ತಲ್ಲ ಮನುಷ್ಯ ಡ್ಯಾಮೇಜ್ ಆಗಿದ್ದು ಅದೆಲ್ಲ ಗಾಡಿ ಓನರ್ ಕೊಡ್ಬೇಕಾಗ್ತದೆ. ಸ್ಪಷ್ಟವಾಗಿ ತಿಳ್ಕೊಳ್ರಿ. 10 ಲಕ್ಷ ರೂಪಾಯಿ ಯಾರಿಗಾರ ಡ್ಯಾಮೇಜ್ ಆಗಿ ಕ್ಲೇಮ್ ಆಗಿರೋದು 10 ಲಕ್ಷ ಗಾಡಿ ಓನರ್ ಕೊಡ್ಬೇಕಾಗ್ತದ. ಒಂದು ವೇಳೆ ಇನ್ಶೂರೆನ್ಸ್ ಇತ್ತಂದ್ರೆ ಮೊನ್ನೆ ನಾವು 608 ಜನರಿಗೆ ಲರ್ನಿಂಗ್ ಲೈಸೆನ್ಸ್ ಕೊಟ್ಟಿದ್ವಿ. ತಾವೆಲ್ಲ ನೋಡಿರ್ಬೋದು ಮೊಬೈಲ್. 608 ಜನರಿಗೆ ಲರ್ನಿಂಗ್ ಲೈಸೆನ್ಸ್ ಮಾಡಿಕೊಡ್ತೀವಿ. ದೋಸ್ ಹೂ ಆರ್ ಎಲಿಜಿಬಲ್ ಟು ಗೆಟ್ ಡ್ರೈವಿಂಗ್ ಲೈಸೆನ್ಸ್. ಹಂಗಲ್ಲ, ಪ್ರತಿಯೊಂದು ಹೊರಗಳು ಏನಂದ್ರೆ ಅವ್ನು ನೀರಿಗಿಂತ ಸೆರಿನೇ ಜಾಸ್ತಿ ಕುಡಿಯೋದು. ತಿಳಿದಲ್ಲ, ಮಣ್ಣಿನ ಫಲವತ್ತತೆ ಹೆಂಗಾದ್ರೆ ಅರ್ಧ ಮಾತ್ರ ಸೆರಿಗೆ ಹೊತ್ತಾಗಿ ಬೀಳಾಗ್ತವೆ. ಈ ಡಾಬಾ ಆಜುಬಾಜು ಬರ್ತವೆ ಇದ್ದಂಥ ಹೊಲಗಳು ದೇವರೇ ಕಾಪಾಡುವ. ಅದು ಸ್ವಲ್ಪ ಈ ವಿಷಯನ ಯಾಕೆ ನಾವು ಒಂಥರ ಇದರಲ್ಲಿ ಹೇಳ್ತಾ ಇದ್ದೀನಿ ಅಂತಾರೆ, ಬಹಳಷ್ಟು ನಾವು ಜವಾಬ್ದಾರಿ ರೀತಿಯಲ್ಲಿ ಬದುಕೋದು ಬಹಳಷ್ಟು ಅವಶ್ಯಕ. ಇಂತಿಂತ ಚಟಕ್ಕೆ ಯುವಕರು ಇರ್ತಾರೆ, ಸಣ್ಣ ಸಣ್ಣ ಹುಡುಗರು ದೊಡ್ಡವ್ರು ಹೇಳ್ತಾ ಇಲ್ಲ. ನೀವು ಒಂದು ರೌಂಡ್ ಕೂತಿದ್ದೆ ಹಿಂಗೆ ಹಿಂಗೆ ರಾತ್ರಿ ಟೈಮ್ದಾಗ ಹೈರ್ ನಮ್ಗೆ ಊರು ಹೊರಗಡೆ ಯಾರು ಹೊಂದಾಗಿದ್ದ ಕುಂತಿರ್ತಾರಲ್ಲ ಅವ್ರು ಯಾರು ಒಳ್ಳೆಯವ್ರು ಇರಲ್ಲ, ಅವರೆಲ್ಲ ಹೊಂದಿರ್ತಾರೆ. ಸರಿ ಬಾಟ್ಲಿ ಹೋಗಿರ್ತಾನೆ, ಅಲ್ಲೇ ಕುಡಿಯೋದು ಅಲ್ಲೇ ಹೊಡೆಯೋದು ಹೊಲ್ದಾಗ. ಅವಾಗ ನಾವೆಲ್ಲ ಬರೆಗಾಲೆಲ್ಲ ಫ್ರೀಯಾಗಿ ತಿರುಗಾಡ್ತಿದ್ದೆ. ನಾವು ಸಣ್ಣ ನಮ್ಗೆ ದೊಡ್ಡ ಲಾಂಗ್ ಗ್ಯಾಪ್ ಏನಿಲ್ಲ, ಫ್ರೀಯಾಗಿ ಹೊಲ ಬರೆಗಾಲ ತಿರುಗಾಡಿದ್ರೆ ಏನೇನಾಗ್ತದೆ ಅಂತೇಳಿ ನಾನು ಅನ್ಕೊಂಡಿಲ್ಲ ಸರಿಗೆ. ಅದು ಬಹಳ ಅರ್ಥಪೂರ್ಣವಾಗಿ ಯೂತ್ ಯಾವ ರೀತಿ ಸದ್ಬಳಕೆ ಆಗೋದು, ವಿನಿಯೋಗ ಆಗೋದು, ಯಾವ ರೀತಿ ಕ್ರಾಸ್ ಅಂತಂದ್ರೆ ಇನ್ಸಿಡೆಂಟ್ ಆಗ್ತಾ ಇದ್ದಾವ, ಹೆಲ್ತ್ ಹೆಂಗೆ ಬಿಗಡಿಸ್ತಾ ಇದೆ, ಮತ್ತು ಮಾನಸಿಕವಾಗಿ ಖಿನ್ನತೆಗೆ ಹೆಂಗೆ ಒಳಗಾಗ್ತಾ ಇದ್ದಾರ, ದೈಹಿಕವಾಗಿ ಹೆಂಗೆ ಇದು ಇರ್ತಾರ. 25 ವರ್ಷದ ಒಳಗಾಗಿ ಏನಪ್ಪಾ ಅಂದ್ರೆ ಡ್ರಗ್ ಎಡಿಕ್ಟು ಮತ್ತೊಂದು ಎಡಿಕ್ಟು ಆಗಿ ಅವ್ನ ಹೆಲ್ತ್ ಎಲ್ಲ ಆದೇಶ ಹೊರಡಿಸಿದೆ. ಆ ಆದೇಶದ ಅನುಗುಣವಾಗಿ ಮತ್ತೆ ಮಾಸ್ಕ್ ಮತ್ತು ಇದು ಒಂದು 3-4-5-6 ವಾರವರೆಗೆ ಸ್ವಲ್ಪ ಪೀಕ್ ಹೋಗ್ತದಂತ. ಅಲ್ಲಿವರೆಗೆ ನಾವು ಎಲ್ಲರೂ ಸುರಕ್ಷಿತವಾಗಿ ಇರ್ಬೇಕಂತೇಳಿ ಎಲ್ಲ ಜನರಲ್ಲಿ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ಪಾಲಿಟೆಕ್ನಿಕಲ್ ಕಾಲೇಜ್ನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಇರೋದ್ರಿಂದ ಇವರೆಲ್ಲ ಒಬ್ಬ ವಿದ್ಯಾರ್ಥಿಗಳು ಈ ಮಾಸ್ಕ್ ಒಂದು ವೇಳೆ ನಿಮ್ಮ ಹತ್ರ ಇದ್ದಿಲ್ಲ ನೀನು
ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೆ ಕಂಪಲ್ಸರಿ ಹಾಕಕ್ಕೆ ಹೋಗೋದು. ಏನಾದ್ರು ಒಂದು ಎಡವಟ್ಟು ಕಡೆಗೆ ಏನಾದ್ರು ಎಡವಟ್ಟು ಮಾಡಿ ತಗೊಳ್ಬೇಕು. ಇಂಥ ಪರಿಸ್ಥಿತಿ ಸಾಕಷ್ಟು ನಡೀತಾ ಇರ್ತದೆ. ಈ ಎಲ್ಲ ವಿಷಯಗಳ ಕುರಿತು ವಿಜಯಕುಮಾರ್ ಬಿರಾದರ್ ಅವರು ಬಹಳ ಕಳಕಳಿಯಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕುಟುಂಬದ ದೃಷ್ಟಿಯಿಂದ ಬಹಳ ವಿಸ್ತೃತವಾಗಿ ತಮ್ಮ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ವಿಕಾಸ ಸಂಸ್ಥೆ ನಾನು ರಿಪೀಟ್ ಮಾಡ್ತೀನಿ ಅದನ್ನ. ನಾವೆಲ್ಲ ತಂದೆ ತಾಯಿಗೆ ಒಬ್ರಿಬ್ರು ಮಕ್ಕಳೇ ಅಂತ ಹೇಳಿದ್ರು. ನೀವು ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿಕೊಂಡು ಸ್ಪೀಡ್ ಆಗಿ ಹೋಗಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಗಿ ಏನೋ ಅನಾಹುತ ಆಯ್ತು ಅಂತಂದ್ರೆ ಅನಾಹುತ ನಿಮ್ ಇಡೀ ಕುಟುಂಬಕ್ಕೆ ಆಗ್ತದೆ ಅಂತಕ್ಕಂಥದ್ದು. ನಮ್ಮ ಒಬ್ಬ ಸ್ನೇಹಿತರು ಮಗ ಮಂಗಳೂರಲ್ಲಿ ಓದ್ತಾ ಇದ್ದ, ಒಬ್ಬನೇ ಮಗ ಇದ್ದ, MBBS ಮುಗಿತ್ತು, ಇನ್ನೇನು 6 ತಿಂಗಳಲ್ಲಿ ಮನೆಗೆ ಬರ್ಬೇಕಾಗಿದ್ದ. ಇವೆರಡನ್ನ ಪರ್ಫೆಕ್ಟ್ ಆಗಿ ಇರ್ತದ. ಮಾನಸಿಕ ಆರೋಗ್ಯ ಬಹಳಷ್ಟು ಜನರಿಗೆ ಕೆಡ್ತದ, ದೈಹಿಕ ಆರೋಗ್ಯ ಬಹಳಷ್ಟು ಜನರಿಗೆ ಕೆಡ್ತದ. ಅದಕ್ಕೆ ರೀಸನ್ ತಮ್ಗೆಲ್ಲರಿಗೂ ಗೊತ್ತಿದೆ. ಮಾನಸಿಕ ಆರೋಗ್ಯ ಯಾವಾಗ ಕೆಡ್ತಪ್ಪ ಅಂತಂದ್ರೆ ಅವನು ಒಳ್ಳೆಯ ಸಂಸ್ಕಾರದಿಂದ ಬೆಳೆಯಲಿಲ್ಲ ಅಂತಂದ್ರೆ ಮಾನಸಿಕ ಆರೋಗ್ಯ ಕೆಡ್ತದ. ಒಂದು ಎಲ್ಲರೂ ಅವನ ಹತ್ರ ಒಳ್ಳೆಯ ಆಲೋಚನೆ ಇರಲಿಲ್ಲ ಅಂತಂದ್ರೆ ಮಾನಸಿಕ ಆರೋಗ್ಯ ಕೆಡ್ತದ. ಮತ್ತೊಂದು ಅದೇ ರೀತಿಯಾಗಿ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಇರ್ಲಿಕ್ಕಂತಂದ್ರೆ ಅವನಿಗೆ ಮಾನಸಿಕ ಆರೋಗ್ಯ ಕೆಡ್ತದ. ಒಂದು ಜೊತೆಗೆ ಒಳ್ಳೆಯ ರೀತಿಯಾದಂಥ ವಿಚಾರಗಳನ್ನ ಹೊಂದಿದ್ರೆ, ಒಳ್ಳೆ ಚಟುವಟಿಕೆ, ಅವನ ಕ್ಯಾರೆಕ್ಟರನ್ನ ಒಳ್ಳೆ ರೀತಿಯಾಗಿ ಯಾವ ಇಟ್ಕೋತಾನ ಅವನು ಮಾನಸಿಕ ಆರೋಗ್ಯ 100% ಸರಿಯಾಗಿರ್ತದೆ. ಇದು ಮಾತ್ರ ತಿಳ್ಕೊಳ್ಳಿ. ಅವನ ಕ್ಯಾರೆಕ್ಟರ್ ಒಳಗೆ ಏನಾದ್ರು ಏರ್ಪೇರ್ ಆಯ್ತು, ಪ್ರತಿಯೊಬ್ಬರು ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ, ಕ್ಯಾರೆಕ್ಟರ್ ಒಳಗೆ ಏನಾದ್ರು ಏರ್ಪೇರ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಅವನ ಮಾನಸಿಕ ಆರೋಗ್ಯ ಡ್ಯಾಮೇಜ್ ಆಗ್ತದೆ. ಅದ್ರ ಸಲುವಾಗಿ ನಾವು ಒಳ್ಳೆ ಕ್ಯಾರೆಕ್ಟರ್ ಇಟ್ಕೋಬೇಕಂತಂದ್ರೆ ಒಳ್ಳೆಯ ಸಂಸ್ಕಾರಗಳು ಬೆಳಿಬೇಕು, ಒಳ್ಳೆಯ ಫ್ರೆಂಡ್ಶಿಪ್ ಅನ್ನು ಬೆಳೆಸಬೇಕು, ಒಳ್ಳೆಯ ರೀತಿಯಾದಂಥ ವಿಚಾರಗಳನ್ನು ಮಾಡ್ತಾ ಇರಬೇಕು. ಮುಂದೆ ನಮ್ಮ ಕನಸನ್ನು ಕಟ್ಕೊಂಡಂಥ ಕನಸುಗಳನ್ನು ನಾವು ಯಾವ ರೀತಿಯಾಗಿ ಈಡೇರಿಸಬೇಕು, ಆ ನಿಟ್ಟಿನಲ್ಲಿ ನಾವು ಯಾವ ಥರ ಮೂವ್ ಆಗಬೇಕು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಬೆಳೆದ್ರೆ ಮಾತ್ರ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ದೈಹಿಕ ಆರೋಗ್ಯ. ದೈಹಿಕ ಆರೋಗ್ಯ ಕೆಟ್ಲಕ್ಕೆ ಏನು ಕಾರಣ ಅಂತಂದ್ರೆ ಎಲ್ಲ ನೀವು ಆಲ್ರೆಡಿ ಸರ್ ಇರ್ತಂತ ಕ್ಲಿಯರ್ ಕಟ್ ಆಗಿ ಹೇಳಿದಾರೆ. ಅದನ್ನ ನಾವು ಏನು ಹೇಳ್ತೀವಿ ಅದು ಅಪೋಸಿಟ್ ಮಾಡೋದೇ ಯುವಕರ ಗುಣಲಕ್ಷಣ ಇರ್ತದೆ. ಸಿಗರೇಟ್ ಸೇರ್ಬಾರ್ದು ಅಂತ ಯಾರಿಗೆ ಗೊತ್ತಾಗ ಸಂದೇಹ ಸೇರ್ಬಾರ್ದು. ಸೈಕಲ್ ಮೋಟರ್ ವಿತೌಟ್ ಲೈಸೆನ್ಸ್ ಸೈಕಲ್ ಮೋಟರ್ ಓಡಿಸ್ಬಾರ್ದು ಅಂತಂದ್ರೆ ಕಂಪಲ್ಸರಿಯಾಗಿ ತಾಯಿ ತಂದೆ ಜೊತೆ ಜಗಳ ಸೈಕಲ್ ಮೋಟರ್ ತಗೊಳ್ಳೋದು. ನನ್ನ ಉದ್ದೇಶ ಅಷ್ಟೇ, ಪ್ರತಿಯೊಬ್ಬರು ಒಳ್ಳೆ ರೀತಿಯಾದಂಥ ದೈಹಿಕ ಆರೋಗ್ಯ ಕಾಪಾಡಬೇಕಂತಂದ್ರೆ ನಿಮ್ಮ ಫುಡ್ ಸಿಸ್ಟಮ್ ಭಾಳಷ್ಟು ಕರೆಕ್ಟ್ ಆಗಿರ್ಬೇಕು. ಬೀದರ್ದ ದಿವ್ಸಕ್ಕೆ 10 ಹೋಟೆಲ್ ಹೊಸ ಹೋಟೆಲ್ಗಳು ರೆಡಿ ಆಗತ್ತವ. ಎಲ್ಲ ಹೋಟೆಲ್ಗಳು ಬಿಜಿನೇ. ನಾನು ಪೆಟ್ರೋಲಿಂಗ್ ಮಾಡ್ತಾ ನೋಡ್ತಾ ಇರ್ತೀನಿ ಹೋಟೆಲ್ಗಳಿಗೆ. ಇಷ್ಟು ಮಂದಿ ಎಲ್ಲ ಊಟ ಬರ್ಲಾತಾರ, ಇವ್ರ ಮನೆಗೆ ಅಡುಗೆ ಮಾಡಾಕ್ತಾರ ಅನ್ನೋ ಸಮಸ್ಯೆ ಬರ್ತದೆ. ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಹೋಟೆಲ್ದಾಗ ಚಾ ಕುಡಿದಾಗಿರ್ಬೋದು, ಹೋಟೆಲ್ದಾಗ ಊಟ ಮಾಡೋದಾಗಿರ್ಬೋದು, ಕೇವಲ ಯಾವಾಗಾದ್ರೂ ಬೇಜಾರಾದಾಗ ಅಥವಾ ಒಂದೊಂದು ಸರ್ತಿ ಹೊರಗಡೆ ತಿರುಗಾಡಿ ಹೊರಗಡೆ ಊಟ ಮಾಡ್ಕೊಂಡು ಬರ್ಬೇಕು ಅಂದಾಗ ಯಾವಾಗ ಉಪ್ಪಿನಕಾಯಿ ಐತಂಗೆ ಇರ್ಬೇಕು. ಕೆಲವೊಬ್ಬರು ಊಟನೇ ಉಪ್ಪಿನಕಾಯಿ ಮಾಡ್ಕೊಂಡ್ರು, ಉಪ್ಪಿನಕಾಯಿ ಊಟ ಆಗ್ಬಿಟ್ಟೈತೆ. ಬರೀ ಹೊರಗಡೆನೆ 24 ತಾಸು ಹೊರಗಡೆ ಊಟ. ಇಲ್ಲಿಗೆ ಪಾರ್ಸಲ್ ತೊಗೊಂಬ ಅಂತ ಹೇಳೋದು. ಈಗ ಅದ್ರಾಗ ಇದು ಒಂದು ಬಂದ್ಬಿಟ್ಟು ಅಲ್ಲಿಗೆ ಅವರೇ ತಂದು ಕೂಡ ಮೇಂಟೈನ್ ಈ ಥರ ಆಗಿರೋದ್ರಿಂದ ನಾವು ಮನೆ ಫುಡ್ಡನ್ನೇ ಮರ್ತಿದ್ದೀವಿ. ಬಹಳಷ್ಟು ಜನ ಹೆಣ್ಮಕ್ಳು ಅಡಿಗೆ ಅಂತಂದ್ರೆ ಏನಂತ ಗೊತ್ತಿಲ್ಲ. ಕೆಲವರಿಗೆ ಅಡಿಗೆ ಮಾಡೋದನ್ನ ಮಾತ್ರ ಬಿಟ್ಟಾರ. ಅಡಿಗೆ ಅಂತಂದ್ರೆ ಯಾವಾಗ ಕರಿತಾರ, ಯೂಟ್ಯೂಬ್ ನೋಡತ್ತಾರ, ಆರ್ಟಿಫಿಷಿಯಲ್ ಕೆಲಸಕ್ಕೆ ಬರಲಾದಂಥ ಮಸಾಲೆ ಐಟಮ್ ಹಾಕಿಸಿಂದ ಅಡಿಗೆ ಮಾಡತ್ತಾರ. ಅದು ಏನು ಮಿಕ್ಸ್ ಮಾಡ್ತಾರೋ ಏನು ಸ್ವಲ್ಪ ಬೇರೆ ಕಾಪಾಡೋದು ಅಂತ ಅಡಿಗೆ ಊಟ ಮಾಡಿ ನಮ್ಮ ಆರೋಗ್ಯನ ಪೂರ್ತಿ ಹಾಳು ಮಾಡ್ಕೋದಾಗಿ. ನಾ ಟೇಸ್ಟ್ ಇರ್ಬೇಕಂತಂದ್ರೆ ಎಂದರೆ ಒಂದು ಸಲ ಮಾತ್ರ ಹೊರಗಿಂದ ಊಟ ಮಾಡ್ರಿ. ರೆಗ್ಯುಲರ್ ಆಗಿ ಮನೆಯೊಳಗೆ ನೀವು ಏನೇ ಮಾಡ್ಕೊಡ್ರಿ, ಯಾವುದೇ ಐಟಮ್ ಮಾಡ್ಕೊಡ್ರಿ, ಮನೆಯೊಳಗೆ ಊಟ ಮಾಡ್ಕೊಳ್ಳಿ ಫಸ್ಟ್. ಭಾಳಷ್ಟು ಯುವಕರು ಆರೋಗ್ಯ ಹಾಳಾಗ್ತಿದೆ ಅದ್ರ ಉದ್ದೇಶದಿಂದ. ಕೆಲವರು SSLC ಪಾಸ್ ಆಗ್ತಾರೆ, PUC ಪಾಸ್ ಆಗ್ತಾರೆ, ಏನೇನೋ ಕೆಲಸ ಬೆಳೀತಾರೆ, ಏನೇನೋ ಚಟಕ್ಕೆ ಒಳಗಾಗ್ತಾರೆ. ಇನ್ನು ರಾತ್ರಿ ನೀವು ಕೆಲವೊಂದು ಪಾಯಿಂಟ್ಗಳು ಬಿದ್ದಾರೆ ಸಿಟಿ ಒಳಗೆ, ಕೆಲವೊಂದು ಹೋಟೆಲ್ಗಳು ಸ್ಪೆಷಲ್ ಹೋಟೆಲ್ಗಳು. ಅಲ್ಲಿ ಎಂಥವ್ರು ಹೋಗ್ತಾರಪ್ಪ ಅಂದ್ರೆ ಉಜ್ಜಾದ್ರು ಮನೆ ಒಜ್ಜಾದ್ರು ಹೋಗ್ತಾರೆ. ಇದಕ್ಕೆ ಟೀ ಹೆಸರಿಗೆ ಅಷ್ಟೇ, ಅದ್ರೊಳಗೆ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿರ್ತಾರೆ ಸಿಗರೇಟ್ಸ್ ಇರೋದು. ಮುಂದ್ಗಡೆ ಪಾನ್ ಡಬ್ಬ ಇರ್ತದ, ಹಿಂದ್ಗಡೆ ಸಿಗರೇಟ್ಸ್ ಎಲ್ಲ ಕತ್ತಿ ಬೈ ಜಾಗ ಬಿಟ್ಟಿರ್ತಾರೆ. ಅಂಥ ಜಾಗ ಹುಡುಗಾಡಿ ಹೋಗ್ತಾರೆ ಇವ್ರು ಜನರು. ಮತ್ತು ಮಂದಿ ನೋಡ್ಬಾರ್ದಾರ. ಈ ವಿಷಯ ಯಾಕೆ ಹೇಳ್ತಾ ಇದೆ ಅಂತಂದ್ರೆ ಇದು ಯಾರಿಂದನೂ ಬಿಡಿಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿನಿಂದ ನಮ್ಮ ಆರೋಗ್ಯ ಹ್ಯಾಂಗೆ ಇಟ್ಕೋಬೇಕು ಅಂತ ತಲೆ ಬಂದ್ರೆ ಮಾತ್ರ ಅದು ಬಿಡಕ್ಕೆ ಸಾಧ್ಯ ಇದೆ. ಇದು ಮಾತ್ರ ಯಾರಿಗೂ ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ನಾವು ಹೆಂಗೆ ಬದುಕಬೇಕು, ಹೆಂಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ನಮ್ಮ ಮನಸ್ಸಿನಾಗ ಅನ್ಕೊಂಡು ನಾವು ಮಾಡಿದ್ರೆ ಮಾತ್ರ
ಇದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತದ ಬಿಟ್ಟು ಪೊಲೀಸ್ ಕಡೆಯಿಂದ ನಾವು ಬೆನ್ನ ಹತ್ತಿ ಗಾಡಿ ಹಿಡಿದು ಫೈನ್ ಹಾಕಿ ಮಾಡಿದ್ರೆ ಅದು ಕೆಲಸಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಸರ್, ಒಂದು ಕೆಲವೊಂದು ಸರ್ತಿ ಟ್ರಾಫಿಕ್ನಾಗ ಏನು ಪ್ರಾಕ್ಟಿಕಲ್ ಸಮಸ್ಯೆಗಳು ಉಂಟಾಗ್ತಾವ ಅಂತಂದ್ರೆ, ಈ ಭಾಳಷ್ಟು ನಾವೆಲ್ಲ ಕಡೆಗೆ ಮೇನ್ ಸರ್ಕಲ್ದೊಳಗೆ ಅಂಬ್ರೆಲ್ ಟ್ರಾಫಿಕ್ ಅಂಬ್ರೆಲ್ ಹಾಕಿದ್ದೀವಿ, ನಮ್ಮ ಸಿಬ್ಬಂದಿಗಳು ಕೊಡ್ತಾರೆ. ಆ ಟೈಮ್ನಾಗ ಏನು ಮಾಡ್ತಾರೆ, ಅಗೇನ್ಸ್ಟ್ ಒನ್ ವೇ ಬರ್ತಾರೆ ಕೆಲವೊಂದು ಟೂ ವೀಲರ್ಗಳು. ಕೆಲವೊಂದು ಟೂ ವೀಲರ್ ಮೇಲೆ ತ್ರಿಬಲ್ ರೈಡಿಂಗ್ ಬರ್ತಾವೆ, ಕೆಲವೊಂದು ಟೂ ವೀಲರ್ ನಂಬರ್ ಪ್ಲೇಟ್ ಇರಂಗಿಲ್ಲ, ಕೆಲವೊಂದು ಟೂ ವೀಲರ್ ಮುಂದಿನ ನಡೆಸ್ತಿರ್ತಾನೆ, ಮೊಬೈಲ್ ಫೋನ್ ಮಾಡ್ತಿರ್ತಾನೆ, ಇಲ್ಲಿ ಹಿಂದೆ ಕೂತ ಅವ್ನು ಕಿವಿ ಹಿಡಿದಿರ್ತಾನೆ ಫೋನ್. ಕೆಲವೊಂದು ಟೂ ವೀಲರ್ ಒಂದು ಕೈ ಬಿಟ್ಟು ಹೊಡಿತಿರ್ತಾರೆ, ಕೆಲವೊಬ್ರು ಎರಡು ಕೈ ಬಿಟ್ಟು ಹೊಡಿತಿರ್ತಾರೆ, ಕೆಲವೊಬ್ರು ರೇಸ್ ಮಾಡ್ತಾರೆ, ಆಜು ಬಾಜು ಹಾರ್ಟ್ ಪೇಷಂಟ್ ಅಲ್ಲಿ ಸತ್ಕೊಳ್ಬೇಕು. ಈ ತರನಾದಂಥ ಕೆಲವೊಂದು ಚಮತ್ಕಾರಗಳನ್ನು ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವು ನಡುವು ರಸ್ತೆ ಬಿಟ್ಟು ಹೊರಗೆ ಬರಲೇಬೇಕಾಗ್ತದೆ. ನಾವು ಒಂದು ಸರ್ಕಾರದಿಂದ ಇಂಥ ಮನುಷ್ಯರಿಂದ ಗಾಡಿ ನಂಬರ್ ಮುಂದೆ ಬರ್ಲಾಗ್ತದ, ಅವ್ನ ಗಾಡಿ ಹಿಡಿ ಅಂತಂದಾಗ ಅವ ಪ್ಲಾನ್ ಮಾಡಿ ಹಿಡಿಬೇಕು. ನಾವು ಪ್ಲಾನ್ ಏನಾದ್ರು ಮಾಡಿ ನಿಂತೀವಿ ಅಂತಂದ್ರೆ ಹಿಂದೆ ಗಾಡಿ ಬರೋದು ನೋಡಂಗಿಲ್ಲ, ಪುಸ್ತಕ ಹೊಳಿಸ್ಕೊಂಡ್ಬಿಡ್ತಾನೆ. ನಾವು ಸ್ಪೀಡಾಗಿ ಬಂದು ಕೂತಂದ್ರೆ ಮತ್ತೆ ಹೊರಟು ನಮಗೆ ಮೈ ಮೇಲೆ. ಈ ಆಟೋ ಆಗಲಿ ಟೂ ವೀಲರ್ ಆಗಲಿ ಹಿಡಿಬೇಕಂತಂದ್ರೆ ಅವ್ರಿಗಿಂತ ಜಾಸ್ತಿ ಗಾಡಿ ಅನಿಸ್ತೀವಿ. ನಿಂತಾಗ ಹಿಡಿಬೇಕು, ರನ್ನಿಂಗ್ ಹಿಡಿಯಲಿಲ್ಲ. ಈ ವಿಷಯ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ನೀವು ಕಂಪಲ್ಸರಿಯಾಗಿ ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಬೇಕು. ಬೀದರ್ ಸಿಟಿ ಒಳಗೆ ನಾವು 3-4 ಕಡೆ ಒನ್ ಸೈಡ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಮೋಹನ್ ಮಾರ್ಕೆಟ್, ಒಂದು ಓಲ್ಡ್ ಸಿಟಿ, ಒಂದು ಗವಾನ್ ಚೌಕಿಂದ DC ರೆಸಿಡೆನ್ಸ್ ತನಕ ಇಲ್ಲಿ ಒನ್ ಸೈಡ್ ಪಾರ್ಕಿಂಗ್. ಒಂದು ಕಡೆ ಅಲ್ಟರ್ನೇಟಿವ್, ಒಂದಿನ ಒಂದು ಕಡೆ ಒಂದಿನ ಒಂದು ಕಡೆ. ನಮ್ಗೆ ಏನು ಪ್ರಾಕ್ಟಿಕಲ್ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಅನ್ಎಜುಕೇಟೆಡ್ ಜನರಿಗಿಂತ ಎಜುಕೇಟೆಡ್ ಜನರನ್ನೇ ಕಾನೂನನ್ನ ವೈಲೇಷನ್ ಜಾಸ್ತಿ ಮಾಡ್ತಾರೆ ಮೋಹನ್ ಮಾರ್ಕೆಟ್ ಒಳಗೆ. ಅತಿ ಈ ಕಡೆ ನಿಲ್ಲಿಸ್ಬೇಕಂತ ಹೇಳಿದ್ರೆ ಅವ್ರು ಬೇರೆ ನಿಲ್ಲಿಸಲ್ಲ, ಅವ್ರಿಗೆ ಹೇಳೋಕ್ಕಾಗುವಂತ ನನ್ನ ತಪ್ಪ ಏನಂತ ಅವ್ರು ಬಾಯಿಗೆ ಬರೋದು. ಒಬ್ರಿಗೊಬ್ರು ಕಂಪೇರ್ ಮಾಡಿ ಬರ್ತಾರೆ, ನನ್ನ ತಪ್ಪ ನಾವು ಸುವಾಸ್ಬೇಕು, ಬೇರೆದವ್ರಿಗೆ ಆಮೇಲೆ ಮಾತಾಡೋದು ವಿಚಾರ ಆಗಿಲ್ಲ. ಇದು ದಡ್ರೆ ಯಾರು ನೋಡಂಗಿಲ್ಲ, ತಿಳಿದವ್ರು ಏನೋ ಈ ಮಾತು. ಅದು ಸಲುವಾಗಿ ಕೆಲವೊಬ್ಬರು ಮೆಂಟಾಲಿಟಿ ಏನಾಗ್ತದೆ ಬೀದರ್ ಅಂತಂದ್ರೆ, ಕೆಲವೊಂದು ಗಾಡಿಗಳು ಬರ್ತಾವೆ, ಬುಲೆಟ್ ಗಾಡಿಗಳು ನಂಬರ್ ಪ್ಲೇಟ್ ಇರಲ್ಲ, ಸೈಲೆನ್ಸರ್ ಅಡ್ಡ ಸೈಲೆನ್ಸರ್ ಸೌಂಡ್ ಮಾಡೋದು, ಡಿಫೆಕ್ಟಿವ್ ಸೈಲೆನ್ಸರ್. ಅವ್ರು ಗಾಡಿ ಹಿಡಿದು ಫೈನ್ ಹಾಕ್ಬೇಕಂತ ಅವ್ರ ಸ್ಟೈಲ್ ಏನಂತಂದ್ರೆ ಸೀದಾ ಸರ್ ಗಾಡಿ ಇರ್ತಾರೆ, ಇಳ್ಕೊಳ್ಳಿ ಫೋನ್ ಸರ್ ಸರ್ ಮಾತಾಡಿ ಸರ್ ಯಾರು ನೀವು ಮಾತಾಡೋದು. ಈ ಮೆಂಟಾಲಿಟಿ ಹೆಂಗಾಗ್ತದೆ ಅಂತ ಬೀದರ್ ಸಿಟಿ ಒಳಗೆ ಕೆಲವೊಂದಿಷ್ಟು ಲೀಡರ್ಶಿಪ್ ಏನಾಗ್ತದೆ, ಸ್ಲಮ್ ಏರಿಯಾ ಕ್ರಿಯೇಟ್ ಮಾಡತ್ತ. ಸ್ಲಮ್ ಏರಿಯಾ ಅಂತ ತನ್ನಿಂದ ಕೆಲವೊಂದು ಯುವಕರನ್ನ ತಿರುಗಾಡ ಮಾಡ್ಕೊಳ್ಳೋದು. ಅಂದ್ರೆ ನಾ ಲೀಡರ್ ಅಂತ ತೋರಿಸ್ಬೇಕು. ಅವ್ರಿಂದ 20-30 ಯುವಕರು ಅವ್ರಿಂದ ತಿರುಗಾಡಿ ಅವ್ರು ಲೀಡರ್ ಆಗೋ ಸಲುವಾಗಿ ಇವ್ರು 20 ಮಂದಿ ಸತ್ತಾನ ಸಾಯ್ಬೇಕು. ಇದು ಸಿಸ್ಟಮ್ ನಮ್ಮ ಬೀದರ್ದಲ್ಲಿ ನಡೀತಾ ಇದೆ. ದಯವಿಟ್ಟು ನಿಮ್ಮ ವ್ಯಕ್ತಿತ್ವನ ನೀವು ರೂಪಿಸ್ಕೊಡ್ರಿ. ಯಾರು ನಿಮ್ಮ ವ್ಯಕ್ತಿತ್ವ ರೂಪಿಸಂಗಿಲ್ಲ. ನಿಮ್ಮ ಹೆಸರು ಹೇಳಿ ನೀವು ದೊಡ್ಡವ್ರನ್ನ ತರಿಸ್ಕೊಂಡ್ರಿ ವಿನ ಬೇರೆಯವ್ರ ಹೆಸರು ಮುಖಾಂತರ ನೀವು ದೊಡ್ಡವ್ರ ಅನ್ಸ್ಕೊಳ್ಳೋಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ಏನು ಮಾಡ್ತಾರೆ, ಕೆಲವರು ಫೋನ್ ಹಚ್ಚಿಬಿಟ್ಟು ಸರ್ ಮಾತಾಡಿ ಸರ್ ಹೇಳೋಣ ಸರ್ ನಮ್ಮ ಹುಡುಗರಿಂದ ಗಾಡಿ ಸರ್. ಅವ್ರು ಗಾಡಿ ಬಿಡಿಸೋದ್ರಿಂದಲೇ ಅವ್ರು ಲೀಡರ್ ಆಗತ್ತಾರೆ ವಿನ ಅವ್ರ ವ್ಯಕ್ತಿತ್ವದಿಂದ ಲೀಡರ್ ಆಗ್ತಾ ಇಲ್ಲ. ಆಯ್ತಾ, ಗಾಡಿ ಬಿಡಿಸಿ ಲೀಡರ್ ಆಗೋಂಥವ್ರಿಗೆ ಲೀಡರ್ ಬೆನ್ನ ಹತ್ತಕ್ಕೆ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಲೈಫ್ ನಿಮ್ಮ ಕೈ ನೀವು ಡೆವಲಪ್ ಮಾಡ್ಕೊಳ್ಬೇಕು. ನಾನು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ಬೇರೆಯವ್ರ ಹೆಸರಿನಿಂದ ನೀವು ಬದುಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬದುಕು ನೀವು ಕಟ್ಕೊಂಡು ನಿಮ್ಮ ಹೆಸರನ್ನೇ ಬೇರೆಯವ್ರಿಗೆ ಹೇಳುವಂಥ ರೀತಿಯಲ್ಲಿ ನೀವು ಬದುಕಬೇಕು. ಕೆಲವರು ಇರ್ತಾರ ನಿಮ್ಮ ತಾಯಿ ತಂದಿಗೆ, ಕೆಲವರು ಇಂಥವ್ರ ಮಗ ಅಂತ ಹೇಳಿ ಮಗನಿಗೆ ಗುರುತಿಸ್ತಾರೆ. ಕೆಲವರು ಮಕ್ಳಿಗೆ ಏನಂತಂದ್ರೆ ಅವ್ರ ತಂದೆ ಗುರುತಿಸ್ತಾರೆ, ಇಂಥವ್ರ ಮಗ ಇಂಥವ್ರ ತಂದೆ ಇವ ಅಂತೇಳಿ. ಆ ಥರನಾಗಿ ನೀವು ಆಗಬೇಕು. ನಿಮ್ಮ ಹೆಸರೇನು? ಅಭಿ ಅಂತ ಹೆಸರು ಬಂದಾಗ ಇವ್ರ ತಂದೆಯವ್ರು ಎಲ್ಲ ಹೋದಂತಂದ್ರೆ ಇವ್ರು ಅಭಿಯವ್ರ ತಂದೆ ಅಂತ ಆ ಥರ ಗುರುತಿಸ್ಬೇಕು. ಅಂಥ ವ್ಯಕ್ತಿತ್ವ ನೀವು ರೂಪಿಸ್ಕೋಬೇಕು. ನಾ ಹೇಳಿ ಗೊತ್ತಾಗಲ್ಲ. ನಿಮ್ಮ ವ್ಯಕ್ತಿತ್ವ ಹೆಂಗೆ ಇರ್ಬೇಕಂತ ನಿಮ್ಮ ಹೆಸರು ಹೇಳಿದ್ರೆ ಬೇರೆಯವ್ರು ಫೋನ್ ಹಿಡಿಬೇಕು. ಆ ಥರನಾದಂಥ ವ್ಯಕ್ತಿತ್ವ ನಿರೂಪಿಸ್ಬೇಕು. ನನ್ನ ಬೀದರ್ ಸಿಟಿ ಒಳಗೆ ಮ್ಯಾಕ್ಸಿಮಮ್ ಬೇಜಾರಾಗ್ತಾ ಇರೋದಂಥದ್ದು ಇದೇ ಸಮಸ್ಯೆ. ಭಾಳಷ್ಟು ಜನರು ಲೀಡರ್ಶಿಪ್ ಬೆಳೆಸ್ಕೊಳ್ತಾ ಇರೋದ್ರೆ ಇದೇ ಥರನೇ. ಒಂದು 10 ಗಾಡಿ ಬಿಡಿಸ್ರು ಅಂತಂದ್ರೆ ಮುಗಿತು. ಅವೆಲ್ಲ ಮುಂದೆ ಹೇಳ್ತಿರ್ತಾರೆ, ಸಾಹೇಬ್ ಫೋನ್ ಮಾಡೋದು ಪಾಠ ಅಂತ ಗಾಡಿ ಬಿಡ್ತು ನಾನು, ಇವ್ರು ಫೋನ್ ಮಾಡೋದು ಮತ್ತೊಂದು ಗಾಡಿ ಬಿಟ್ರು. ಇಂಥ ಮೆಂಟಾಲಿಟಿ ನಾನು ಗಾಡಿ ಬಿಡ್ಬೋದು, ಬಟ್ ನಾಳೆ ಏನಾದ್ರು ಅನಾಹುತ ಆದ್ರೆ ಗಾಡಿ ಬಿಟ್ಟವ ಮತ್ತು ಗಾಡಿ ಬಿಡಿಸ್ತಾವ ಇಬ್ಬರು ನಾವೇ ಕಾರಣ ಆಗ್ತಿದ್ರು. ಏನು ಇನ್ಸಿಡೆಂಟ್ ಆಗ್ತದೆ, ಇನ್ಸಿಡೆಂಟ್ ಇತ್ತು ಒಂದು ಉದಾಹರಣೆ ಇತ್ತು ಅಂದ್ರೆ ತೊಗೊಂಡ್ಬಂದು ಬರೀ ಬಾಯಿಂದ ಹೇಳಿದ್ರೆ ಮಾತ್ರ ಒಂದೇ ಉದಾಹರಣೆ ಆ ಥರ ಹಾಕಿಸ್ತಾನೆ ಬಲಿತ್ತು ಅಂತ ತನ್ನ ಹತ್ರ ತೊಗೊಂಡ್ರೆ ನಾ ಹೇಳ್ತೇನೆ. ಇಲ್ಲ ಒಂದು ಸೆಕೆಂಡ್ ಕೆಲವೊಂದು ವಿಷಯಗಳು ತಮಾಷೆ ಇರ್ತದೆ,
ಅಷ್ಟೇ ಸೀರಿಯಸ್ ಇವರು ಡೈಲಿ ಕಾಲೇಜ್ ಬರ್ತಾರ, ನಡ್ಕೊಂಡು ಬರ್ತಾರ, ಬಸ್ಸಿಗೆ ಬರ್ತಾರೆ, ಜಾಬ್ ಶೆಟ್ಟಿಂಗ್ ಆಫೀಸ್ ಬಸ್ಸಿಗೆ ಹತ್ತಿ ಆಮೇಲೆ ನಡ್ಕೊಂಡು ಬರ್ತಾರೆ. ಇಲ್ಲಿ ಫುಟ್ಪಾತ್ ಇಲ್ಲ, ವಾಕಿಂಗ್ ಸ್ಟ್ರೀಟ್ ಇಲ್ಲ. ಯಾಕಂದ್ರೆ ಪ್ರತಿ ಫುಟ್ಪಾತ್ ಸ್ಟ್ರೀಟ್ ಮಾಡಿಲ್ಲ, ಅಂಗಡಿ ಅದು ಸಮಸ್ಯೆ ಬೇರೆ ಅಲ್ಲ ರೀ. ನಡ್ಸೋದ್ ಮನೆ ಬರ್ತೇನೆ ನಿಮ್ಗೆ ರೋಡ್ ಸರ್ ಆ ವಿಷಯ ತಗೊಂಡು ತಾವು ಅಂದಾಗ ಬೀದರ್ ಸಿಟಿ ಒಳಗೆ ಹೆಂಗಾಗ್ಬಿಟ್ಟಂದ್ರೆ ಪ್ರತಿಯೊಂದು ಕಾಂಪ್ಲೆಕ್ಸಸ್ ಅದಾವ, ಪ್ರತಿಯೊಂದು ಬಟ್ಟೆ ಅಂಗಡಿ ಅದಾವ, ಎಲ್ಲ ಅಂಗಡಿಗಳು ಅದಾವ. ಅವರು ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಪಾರ್ಕಿಂಗ್ ಮಾಡ್ಕೊಂಡಿಲ್ಲ. ಒಂದನೇ ಪಾಯಿಂಟ್. ಎರಡನೇದಪ್ಪ ಅಂತಂದ್ರೆ ಅವ್ರ ಅಂಗಡಿ ಜಾಗವನ್ನು ಬಿಟ್ಟು ಫುಟ್ಪಾತ್ ಮೇಲೆ ಕೆಲವು ಐಟಮ್ಗಳು ಹಚ್ಚಿ ಮಂದಿ ತಿರುಗಾಡ ಏನೇನು ತಿರುಗಾಡ ರೋಡ್ ಮೇಲೆ ತಿರುಗಾಡೋದು ಆ ಥರ ಸಿಸ್ಟಮ್ ಅದ. ತಾವು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ದಯವಿಟ್ಟು ತಾವು ಅಡ್ಮಿನಿಸ್ಟ್ರೇಷನ್ ಅದ, ರೆಡ್ ಕ್ರಾಸ್ ಸಂಸ್ಥೆ ಅದ, ತಾವು ಮುನ್ಸಿಪಾಲಿಟಿಗೆ ಒಂದು ಲೆಟರ್ ಕೊಡಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಅವ್ರಿಗೆ ಕೋಆಪರೇಟ್ ಮಾಡ್ತೀವಿ. ಫುಟ್ಪಾತ್ನಾಗ ಏನೇನು ಅದಾವ ಎಲ್ಲ ಐಟಮ್ಗಳು ತೆರವುಗೊಳಿಸುವಂಥ ಕಾರ್ಯಕ್ರಮ ನಾವು ಮಾಡೋಣ. ಒಂದು ಸೆಕೆಂಡ್, ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಯಾರ್ಯಾರೇ ಕಂಪ್ಲೇಂಟ್ ಕೊಡೋದು, ಯಾರ್ಯಾರ ಬಗ್ಗೆದಾಗ ಹೈಲೈಟ್ ಮಾಡಕ್ಕೆ ಹೋಗಿ ಹೇಳಕ್ ಹೋದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರ ಅನ್ನೋ ಉದ್ದೇಶ. ಎಲ್ಲರೂ ಹಂಗೆ ಟಾರ್ಗೆಟ್ ಮಾಡ್ತಾರಂತ ಮಾಡೋರ ಜವಾಬ್ದಾರಿ ಸ್ಥಾನದಾಗ ಇದ್ದವ್ರು ನಾವು ಕೆಲವೊಂದು ಧೈರ್ಯ ಮಾಡಿ ಕೆಲವೊಂದು ಸ್ಟೆಪ್ ತೊಳಿಬೇಕಾಗ್ತದೆ, ನಿರ್ಧಾರ ಮಾಡಲೇಬೇಕಾಗ್ತದೆ. ಎಲ್ಲರೂ ಹಂಗೆ ತಿಳ್ಕೊಂಡ್ರೆ ಮುಂದೆ ಮಾಡೋರ ಕೆಲವೊಂದು ಸಂದರ್ಭ ಅಂತ ಕಷ್ಟ ಬಂದಾಗ ನಾವು ಪೊಲೀಸ್ ರಿಪೋರ್ಟ್ ನೀವು ತೊಳಿಬೇಕು ಸರ್. ನಾವು ಈ ಥರ ಹೇಳೋದು ಹಿಂಗೆ ಮಾಡ್ಯಾರ ಅಂತ ಹೇಳಿದ್ರೆ ನಾವು ಅವ್ರಿಗೆ ಕರೆಸಿ ನಾವು ಏನು ಮಾಡೋಕೆ ಮಾಡ್ತೀವಿ. ಸಿಂಪಲ್, ಯಾರ ಕೆಲಸ ಯಾರು ಮಾಡೋಕೆ ಅವ್ರು ನಿಯತ್ತಾಗಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವ ಸಮಸ್ಯೆ ಆಗೋದಿಲ್ಲ. ಒಂದು ದೇಶ ಮಕ್ಕಳ ಎಜುಕೇಷನ್ನು ಹಾಗೂ ನಿಮ್ಮದು ಸ್ವಭಾವ ಒಳ್ಳೆಯ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಡಾಕ್ಟರ್ ಆನಂದ್ ಸಾಹೇಬರು ತಮಗೆ ಒಳ್ಳೆಯ ರೀತಿಯಲ್ಲಿ ಮಾರ್ಗಸೂಚಿ ಕೊಟ್ಟಿದ್ದಾರೆ ಆರೋಗ್ಯ ಕುರಿತು. ಇದಲ್ಲದೆ ಸರ್ಕಾರಿ ಇನ್ಸ್ಪೆಕ್ಟರ್ ಆದ ವಿಜಯಕುಮಾರ್ ಬಿರಾದರ್ ಎಲ್ಲ ರೀತಿಯಲ್ಲಿ ತಮಗೆ ವೈಖರಿಯ ಶುಭಾಶಯಗಳನ್ನು ಸಲ್ಲಿಸುವ ಮೂಲಕ ಈ ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತು ಅರೆಕಾಲಿಕ ಉಪನ್ಯಾಸಕರಿಗೂ ಮತ್ತು ಪ್ರವೃತ್ತಿಗೆ ಆಧಾರದಲ್ಲಿ ಇದೇ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಯವರಿಗೂ, ಕಚೇರಿಯ ಇತರೆ ಎಲ್ಲ ಸಿಬ್ಬಂದಿಯವರಿಗೂ, ವಿದ್ಯಾರ್ಥಿಗಳಿಗೂ ಮತ್ತು ಪತ್ರಕರ್ತರಿಗೂ ಹಾಗೂ ಇತರೆ ಎಲ್ಲ ಗಣ್ಯರಿಗೂ ನಮ್ಮ ಇಲಾಖೆ ಪರವಾಗಿ
ಕೂಡ್ರಿ ಅಲ್ಲಿ ಯಾರು ಕಮ್ದ ಕುಂಡತ್ತ ತಗೋರಿ ಅಲ್ಲಿ ಕುಂಡತ್ತ ಕಮ್ದತ್ತ ಕೂಡ್ರಿ ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.